ಚಾರ್ಲಿ 777 ಆ ಥರದ ಎಲಿವೇಶನ್ಸ್ ಏನಿತ್ತು. ಕಾಂತಾರದ್ದು ಎಲಿವೇಶನ್ ಅಂತ ಏನಿಲ್ಲ. ರಿವ್ಯೂಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ನಾತಿಚರಾಮಿಗೂ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ರಾಷ್ಟ್ರ ಪ್ರಶಸ್ತಿಗಳೇ ಬರುತ್ತೆ. ಕಹಿ ಸತ್ಯ ಅಂತ ಹೇಳೋದಾದ್ರೆ ನಮ್ದು ಇವತ್ತಿನವರೆಗೂ ಒಂದು ಸಿನಿಮಾನು ಸ್ಯಾಟಲೈಟ್ ರೈಟ್ಸ್ ಸೇಲ್ ಆಗಿಲ್ಲ. ಈ ಅನ್ಲಿಮಿಟೆಡ್ ಅನ್ನೋ ಟ್ಯಾಗ್ ನಿಮ್ಗೆ ಹೇಗೆ ಅನ್ಸುತ್ತೆ? ಈ ಪರ್ಯಾಯ ಅನ್ನೋದಿದೆ ಗೊತ್ತಾ, ಈ ಪರ್ಯಾಯ ಅನ್ನೋದೇನೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಕನ್ನಡ ಸಿನಿಮಾಗೆ ಪ್ರೇಕ್ಷಕರು ಬರದೇ ಇರೋದಕ್ಕೆ ಮೂಲ ಕಾರಣ ಅಂತ ನನ್ನ ಪರ್ಸನಲ್ ಅಬ್ಸರ್ವೇಷನ್. ನನಗೆ ಇವತ್ತಿಗೂ ಸಕ್ಸಸ್ಗೆ ಎಕ್ಸಾಕ್ಟ್ ಆಗಿ ಏನಂತ ನಂಗೆ ಗೊತ್ತಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ದೂರತೀರಯಾನ ಸಿನಿಮಾದ ನಿರ್ದೇಶಕರು, ರಾಷ್ಟ್ರ ಪ್ರಶಸ್ತಿ ವಿಜೇತರು ಮನ್ಸೂರ್ ಅವ್ರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸರ್. ಈಗ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ, ಆಯ್ತಾ? ಕೈಯಲ್ಲಿ ಖಡಕ್ ಕಾಫಿನೂ ಇದೆ. ಕೇಳೋ ಪ್ರಶ್ನೆಗಳೆಲ್ಲ ಖಡಕ್ ಆಗಿರುತ್ತೆ. ಖಡಕ್ಕಾಗಿ ಉತ್ತರ ಕೊಡ್ತೀರಾ? ಖಡಕ್ಕಾಗಿ ಸಿನಿಮಾ ಮಾಡಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗಿದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಖಡಕ್ ಆಗಿರುತ್ತೋ ಸಾಫ್ಟ್ ಆಗಿರುತ್ತೋ. ನೀವು ಸಾಫ್ಟ್ ಆಗಿರೋ ಸಿನಿಮಾಗಳು ಖಡಕ್ ಆಗಿರುತ್ತೆ. ಸ್ವಲ್ಪ ಹಂಗೆ. ಚೇರ್ ಸರ್. ನಿಮ್ ಸಿನಿಮಾಗಳು ಅಥವಾ ನಿಮ್ ಹೆಸರನ್ನ ಕೇಳಿದಾಗೆಲ್ಲ ಮೊದಲನೇ ಕ್ವಶನ್ ತಲೆಗೆ ಬರ್ತದೆ, ಮನ್ಸೂರ್ ಅಂತ ಇವ್ರು ಯಾಕೆ ಇಟ್ಕೊಂಡಿದ್ದಾರೆ ಹೆಸರು ಒಂದು. ಆಮೇಲೆ ಈ ಹೆಸರು ಇವ್ರಿಗೆ ಯಾರು ಇಟ್ರು ಅಥವಾ ಯಾವ್ದ್ರಿಂದ ಸ್ಫೂರ್ತಿಯಾಗಿ ಅವ್ರು ಆ ಹೆಸರನ್ನ ಇಟ್ಕೊಂಡ್ರು ಅನ್ನೋದು. ಸೊ ಹೆಸರು ಏನು ಅದು ನಾನೇ ಇಟ್ಕೊಂಡಿರೋ ಹೆಸರು ಮನ್ಸೋರೆ ಅಂತ. ಓಕೆ, ಮಂಜುನಾಥ ಸೋಮಕೇಶವ ರೆಡ್ಡಿ ಮನ್ಸೋರೆ. ಓಕೆ, ಸೊ ಇದು ನನಗೆ ಯಾರೋ ಇಟ್ಟಿದ್ರು, ನಾನೇ ಇಟ್ಕೊಂಡಿದ್ದು. ಇನ್ನೊಂದೇನು ಅಂತಂದ್ರೆ, ಇದು ಯಾಕೆ ಇಟ್ಕೊಂಡೆ ಅಂತಂದ್ರೆ, ಕರ್ನಾಟಕದಲ್ಲಿ ಮಂಜುನಾಥ ಅನ್ನೋದು ತುಂಬಾ 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 ಈಗ ಈ ಒಂದು 10 ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಆದ ಮಂಜುನಾಥ ಅಂತ ಹೆಸರು ಇಡೋದು ಕಡಿಮೆ. ಬಟ್ ಕರ್ನಾಟಕದಲ್ಲಿ ತುಂಬಾ ಏನು ಹೈಯೆಸ್ಟ್ ಹೆಸರು ಇರೋದು ಇದ್ರೆ ಮಂಜುನಾಥ. ನಮ್ಗೆ ನಾವು ಯಾವುದೋ ಒಂದು ಹಳ್ಳಿಯಿಂದ ಬರ್ತೀವಿ ಬೆಂಗಳೂರಿಗೆ. ಬಂದವ್ರಿಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನನ್ನ ಒಂದು ಐಡೆಂಟಿಟಿ ಆಗಬೇಕು, ನಾವೊಂದು ನಮ್ಗೊಂದು ಗುರುತು ಸಿಗಬೇಕು. ಈಗ ಮನು ಸಿನಿಮಾದ ಒಂದು ಸುದ್ದಿ ಯೂಟ್ಯೂಬ್ ಚಾನಲ್ ಅಂತ ಮಾಡಿದ್ರೆ ಎಷ್ಟು ಜನ ನೋಡ್ತಾ ಇದ್ರು, ಅದಕ್ಕೊಂದು ಐಡೆಂಟಿಟಿ ಬೇಕು, ಖಡಕ್ ಸಿನಿಮಾ ಮನು. ಸೊ ಆ ಥರದೇನೋ ಒಂದು ಐಡೆಂಟಿಟಿ ಬೇಕಲ್ವಾ. ಸೊ ಆ ಥರ ಐಡೆಂಟಿಟಿ ನಮ್ಗೆ ಬಂದಿದ್ದೆ ಬೆಂಗಳೂರಿಗೆ ಏನಾದ್ರು ಮಾಡಬೇಕು ಅಂತ. ಅದು ಆರ್ಟಲ್ಲಿ ಮಾಡಬೇಕು ಅಂತಿದ್ದೆ, ಬಟ್ ಆರ್ಟಲ್ಲೂ ಮಾಡ್ಕೊಂಡೆ. ನಿರ್ದೇಶಕರಾಗಿ ಬರಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಸಿನಿಮಾನೇ ಕನ್ಸಲ್ಲ ನಂದು. ಸಿನಿಮಾ ನೋಡಿ ಮಜಾ ಮಾಡೋದು ಅಷ್ಟೇ, ಎಂಜಾಯ್ ಮಾಡೋದು, ವಿಸಿಲ್ ನೋಡಿ ಹೋಗಿ ಮಲ್ಕ, ಇಷ್ಟೇ ನಮ್ಮ ಸಿನಿಮಾ. ಡೈರೆಕ್ಷನ್ನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿನೇ ಇಲ್ಲ, ಅದ್ರ ಕನಸೇ ಅಲ್ಲ. ನನಗಿದ್ದು ಪೇಂಟಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ. ಅದನ್ನು ಕಲಿಯೋದಕ್ಕೆ ಬೆಂಗಳೂರು ಬಂದಿದ್ದು. ಅದು ಕಲಿತಾ ಅದು ಸರ್ವೈವಲ್ಗೆ ಒಂದು ಸ್ವಲ್ಪ ಖರ್ಚುಗಳು ಜಾಸ್ತಿ. ಎಲ್ಲ ಕೋರ್ಸ್ಗಿಂತ ಇದು ದಿನ ಮೆಟೀರಿಯಲ್ ಖಾಲಿ ಆಗೋಂಥದ್ದು. ಪ್ರತಿದಿನ ಪೇಂಟು ಬ್ರಷ್ ಬಿಟ್ಟು ಪೇಂಟು ಶೀಟು ಖಾಲಿ ಆಗ್ತಾನೆ ಇರುತ್ತೆ. ಸೊ ಪ್ರತಿದಿನ ಅದಕ್ಕೆ ಫೀಡ್ ಮಾಡ್ತಾನೆ ಇರಬೇಕು. ಅದಕ್ಕೆ ದುಡಿಮೆಗೆ ಪ್ಯಾರಲಲ್ ಆಗಿ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ತಾ ಇದ್ದೆ. ಬ್ಯಾನರ್ಸು, ಬೋರ್ಡು ಬರೆಯೋದು. ಅದೇ ಥರದಲ್ಲಿ ಸಿನಿಮಾದಲ್ಲೂ ಕೆಲಸ ಆರ್ಟ್ ಕಲ್ತವ್ರಿಗೆ ಅಂತ ಗೊತ್ತಾಗಿ ಫ್ರೆಂಡ್ ಪ್ರತಾಪ್ ಮಿಂಡನ್ ಅಂತ 2004ರಲ್ಲಿ ಒಂದು ಆ್ಯಡ್ ಶೂಟ್ಗೆ ಆರ್ಟ್ ಹೆಲ್ಪ್ ಬೇಕು, ಬರ್ತೀಯ ಅಂತ ಕೇಳಿದ್ರು. ಸರಿ ಬರ್ತೀನಿ ಅಂತ. ಅಲ್ಲೂ ಏನೋ ಕಲಿಬೇಕು ಅಂತ ಹೋಗಿದ್ದಲ್ಲ, ಸುಮ್ಮನೆ ಹಿಂಗೆ ಒಂದು ಅವಕಾಶ ಸಿಕ್ತು, ಹೋದೆ, ಕೆಲಸ ಮಾಡಿದ್ರೆ ಬಂದೆ. ಅಲ್ಲಿಂದ ಶುರುವಾಗಿದ್ದು ನಿಧಾನಕ್ಕೆ ಆರ್ಟಿಂದ ಆರ್ಟ್ ಡೈರೆಕ್ಷನಿಂದ ಸಿನಿಮಾ ಡೈರೆಕ್ಷನ್. ಅಂದರೆ ನನಗೀಗಲೂ ಜ್ಞಾಪಕ ಇದೆ, ಹರಿವು ನೋಡಿದಾಗಲಿ ಇಲ್ಲ ನಾತಿಚರಾಮಿ ನೋಡಿದಾಗಲಿ, ಅಂದರೆ ಈ ಆಕ್ಸಿಡೆಂಟಲ್ ಡೈರೆಕ್ಟರ್ಸ್ಗೂ ಪರ್ಪಸ್ಫುಲಿ ಬಂದು ಮಾಡೋ ಡೈರೆಕ್ಟರ್ಸ್ಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನೀವು ಆಕ್ಸಿಡೆಂಟಲ್ ಡೈರೆಕ್ಟರೇ ಕನ್ಸಿಡರ್ ಮಾಡಬೇಕು ಅಂತಂದರೆ, ಬಟ್ ಅದರಲ್ಲಿ ಆಕ್ಸಿಡೆಂಟಲ್ ಡೈರೆಕ್ಷನಲ್ಲೂ ತುಂಬ ಪರ್ಪಸ್ಫುಲಿ, ಅಂದರೆ ನಿಮಗೇನು ಬೇಕು ಅಂತ ಹೇಳೋವಂತಹ ಆನೆಸ್ಟ್ ಫಿಲ್ಮ್ ಮೇಕಿಂಗ್ ನನಗೆ ಕಾಣಿಸ್ತು. ಇದು ಅಂದರೆ ಒಬ್ಬ ನಿರ್ದೇಶಕನೇ ಆಗಬೇಕು ಅಂತ ಟ್ರಿಗರ್ ಆಗಿದ್ದ ಪಾಯಿಂಟ್ ಏನು? ಅಂದರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಎಕನಾಮಿಕಲಿ ಒಂದು ಬದುಕಕ್ಕೆ ಏನೋ ಒಂದು ದಾರಿ ಮಾಡ್ಕೋಬೇಕು, ಆರ್ಟಲ್ಲೇ ಆಗಿರಬೇಕು ಅನ್ನೋದಿತ್ತು. ಬಟ್ ನಿರ್ದೇಶಕನಾಗಬೇಕು ಅನ್ನೋ ಟ್ರಿಗರ್ ಆಗಿದ್ದ ಪಾಯಿಂಟ್ ಯಾವುದು? ಟ್ರಿಗರ್ ಆಗಿದ್ದ ಪಾಯಿಂಟು ಅದು ಫಸ್ಟು ಶುರುವಾಗಿದ್ದು ನನಗೆ ಟ್ರಿಗರ್ ಅಂತಲ್ಲ, ಸುಮ್ಮನೆ ಹಿಂಗೆ ಗುಂಪಲ್ಗಾವೇನು ಅಂತ ಹೇಳ್ಬಿಟ್ಟು ನಾನು 2008ರಲ್ಲೇ ಒಂದು ತಲೆಗೆ ಒಂದು ಐಡಿಯಾ ಬಂತು, ಸಿನಿಮಾ ಡೈರೆಕ್ಷನ್ ಮಾಡಿ ಅಂತ. ಹೀಗೆ ಅದು ಇದು ಅಂತ ಮಾತಾಡ್ತಾ ಇದ್ದಾಗ ನನಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ ನೆನಪಿರೋ ಪ್ರಕಾರ TNL ಶಾಸ್ತ್ರಿ ಅಂತ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ, ಮೈಸೂರವರು. ಅವ್ರ ಜೊತೆ ಅವ್ರು ನನಗೆ
ಫ್ರೀ ಇದ್ದಾಗೆಲ್ಲ ಆರ್ಟ್ ಡೈರೆಕ್ಷನ್ ಕೆಲಸ ಕೊಡ್ಸೋರು, ಹ್ಮ್ ಆರ್ಟ್ ಅಸಿಸ್ಟೆಂಟು ಆರ್ಟ್ ಡೈರೆಕ್ಷನ್ ಕೆಲಸ ಕೊಡೋರು. ಓಕೆ ಅದ್ರ ಜೊತೆಗೆ ಅವ್ರಿಗೆ ಏನಾದ್ರು ಅಸಿಸ್ಟೆಂಟ್ ಆಗಬೇಕು ಅಂದ್ರೆ ನಾನು ಅವ್ರ ಜೊತೆ ಓಡಾಡ್ಕೊಂಡು ಇರ್ತಾ ಇದ್ದೆ. ಹ್ಮ್ ಏನಾದ್ರು ಲೆಕ್ಕ ಬರೆಯೋದು ಆ ಥರದ್ದು. ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸನೂ ಅವ್ರ ಜೊತೆ ಸುಮ್ಮನೆ ಫ್ರೀ ಇದ್ದಾಗ ಜೊತೆಲಿ ಕರ್ಕೊಂಡೋಗಿ ಬೆಳಗಿನ ಸಂಜೆವರೆಗೂ ಕೆಲಸ ಕೊಟ್ಟು ಸಂಜೆಗೆ ಏನೋ ಒಂದು ಪೇಮೆಂಟ್ ಕೊಟ್ಟು ಕಳಿಸೋರು, ನೋಡ್ಕೊಡ್ತಾ ಇದ್ರು ನಮ್ಮನ್ನ. ಸೊ ಆ ಥರ ಇದ್ದಾಗ ಅವ್ರಿಗೆ ಏನೋ ಹಿಂಗೆ ಒಂದು ಐಡಿಯಾ ಹೇಳಿದೆ, ಸರ್ ಈ ಥರದ್ದು ಒಂದು ಕತೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅವಾಗ ಚೆನ್ನಾಗಿದೆ ರೀ, ನೀವು ಹೇಗಿದ್ರು ಬರೀತೀರಲ್ವಾ, ಬರೀರಿ ಅಪ್ಪ ಸರ್ಗೆ ಹೇಳೋಣ ಅಂತ ಹೇಳಿದ್ರು. ಸಾರ್ ಸುಮ್ಮನೆ ಇರಿ ಸರ್, ಕತೆ ಬರೆಯೋದಕ್ಕೆ ಇಂಥವ್ರೇ ಆಗ್ಬೇಕು ಅಂತ ಏನಿಲ್ಲ, ಬರೀತೀರಾ ಬರೀರಿ, ಏನಾಗತ್ತೆ ಬರೆಯೋದಕ್ಕೆ ಏನ್ ಕಳ್ಕೊಂತೀರಾ ಅಂತ. ಬಟ್ ನಾನು ಬರೀಲಿಲ್ಲ ಕತೆ, ಸುಮ್ಮನೆ ಐಡಿಯಾ ಹೇಳಿದಷ್ಟೇ. ಅದಾದ್ಮೇಲೆ 2008ರಲ್ಲಿ ನಂದು ಮಾಸ್ಟರ್ಸ್ ಮುಗಿದಿತ್ತು. ಆ ಟೈಮಲ್ಲಿ 2009ರಲ್ಲಿ ಕಾಲೇಜು ನನ್ನ CKP ಜೂನಿಯರ್ಸ್ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ಆವಾಗ ಹಿಂಗೆ ಶುರುವಾಯಿತು. ಆವಾಗ ಆವಾಗ ಒಂದು ಸ್ಕ್ರಿಪ್ಟ್ ಬರೆದಿದೆ. ಓಕೆ, ಎಲ್ಲೂ ಇದು ಹೇಳಿಲ್ಲ. ಅವಾಗ ಬರ್ದಿದ್ದು ಒಂದು ಖೋಖೋ ಮೇಲೆ ಒಂದು ಇಡೀ ಕತೆ ಕುಶಾಲನಗರ ಹತ್ರ ಮಾಡೋದು ಅಂತ ಪ್ಲಾನ್ ಇದ್ದಿದ್ದು. ಅದು ಬರೆದಿದ್ದ ಹಂತದಲ್ಲೇ ಅದು ಆಗಲಿಲ್ಲ, ಬಿಟ್ಟೋಯ್ತು. ಅದ್ರ ಜೊತೆ ಇನ್ನೊಂದಷ್ಟಿದೆ, ಅದು ಇವತ್ತು ಬೇಡ, ಬೇರೆ ಬೇರೆ ಏನೇನಿತ್ತು. ಬಟ್ ಅಲ್ಲೊಂದು ಟ್ರಿಗರ್ ಪಾಯಿಂಟ್ ಆಯಿತು, ಸಿನಿಮಾನ ಕಲಿಬೇಕು ಅಂತ. ಓಕೆ, ಅಲ್ಲಿವರೆಗೂ ಸಿನಿಮಾ ಆ ಡೈರೆಕ್ಷನ್ ಅಷ್ಟೇ ತಲೆ ಕೆಡಿಸ್ಕೊಂಡು ಅದ್ರ ಮೇಲೆ ಮಾತ್ರ ಕೆಲಸ ಮಾಡ್ತಾ ಇದ್ದನು. ಡೈರೆಕ್ಷನ್ ಅದನ್ನು ಕಲಿಬೇಕು ಅನ್ನೋದು ಅಲ್ಲಿ ಟ್ರಿಗರ್ ಆಯಿತು. ಸೊ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಇಲ್ಲ ಇವಾಗ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸಂಚಾರಿ ವಿಜಯ್ ಅಲ್ಲ ಅಲ್ಲ, ಇದು 2009 ನಾನು ಹೇಳ್ತಾರೆ. ಓಕೆ, 14ರಲ್ಲಿ ಹರಿಗೋ ಬಂದಿದ್ದು. ಸಂಚಾರಿ ವಿಜಯ್ ಪರಿಚಯ ಇದೆ 2012. ಓಕೆ, ಟ್ರಿಗರ್ ಆಗಿದ್ದು. ಓಕೆ, ವ್ಯಕ್ತಿಗಳಿಲ್ಲದೆ ಇರುವಾಗ ಅವ್ರ ಬಗ್ಗೆ ಮಾತಾಡೋದು ನನ್ನ ಪ್ರಕಾರ ಒಳ್ಳೇದಲ್ಲ. ಬಟ್ ಸಮ್ಹೌ ಅವ್ನು ನನಗೆ ಈ ಥರ ಟ್ರಿಗರ್ ಮಾಡಿದ್ದಕ್ಕೆ ನಾನು ಸಿನಿಮಾ ಡೈರೆಕ್ಷನ್ ಸೀರಿಯಸ್ ಆಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ 2009-10ರಲ್ಲಿ ಡೈರೆಕ್ಷನ್ ಕಲಿಬೇಕು ಅಂತ ಒಂದಿಬ್ಬರು ಡೈರೆಕ್ಟರ್ ಮನೆ ಹತ್ರ ಹೋಗಿ ನಿಂತ್ಕೊಂಡಿದ್ದು ಇದೆ. ಅವ್ರ ಮನೆಗೂ ಹೋದೆ, ಅವರು ನನಗೇನು ಡೈರೆಕ್ಷನ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. ಇನ್ನೊಬ್ಬರು ಡೈರೆಕ್ಟರ್ ಮನೆಯಾಗ ನಿಂತ್ಕೊಂಡು 2 ದಿವಸ ನಾನು ನನ್ನ ಫ್ರೆಂಡ್ ಸರ್ವಣ ಅಂತಿದ್ದಾನೆ, ಇಬ್ಬರು ಬೆಳಗಿನ ಸಂಜೆವರೆಗೂ ಅವ್ರ ಮನೆ ಮುಂದೆ ನಿಂತಿದ್ವಿ, ಎಲ್ಲಾದ್ರೂ ಕಾಣಿಸಿದ್ರೆ ಡೈರೆಕ್ಷನ್ ಚಾನ್ಸ್ ಕೇಳೋಣ ಅಂತ. ಅದಾಗಲಿಲ್ಲ ಅದು. ಸೊ ಡೈರೆಕ್ಷನ್ ಕಲಿಯೋಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಸಿನಿಮಾಗಳು ನೋಡ್ತಾ ಸಿನಿಮಾಗಳ ಬಗ್ಗೆ, ಮತ್ತು ನನಗೆ ಒಬ್ಬರು ಗುರುಗಳಿದ್ದಾರೆ CKP ಆರ್ಟಿಸ್ಟ್ ಏನಾಗಿದ್ರು, ಅವ್ರ ಹತ್ರ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಮಾಡ್ತಾ 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 ಇದ್ದಾಗಲೇ ನಮ್ಮ ತಂದೆ ತೀರ್ಕೊಂಡ್ರು. ತಂದೆ ತೀರ್ಕೊಂಡ್ಮೇಲೆ ಅದು ತುಂಬ ಡಿಪ್ರೆಷನ್ ಟೈಮ್. ಅದು ಆ ಟೈಮಲ್ಲಿ ಇದ್ದಾಗ, ನಾನು ಆ ಪೀರಿಯಡಲ್ಲಿ ಇದ್ದಾಗಲೇ 2011 ಏಪ್ರಿಲಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಇನ್ಸಿಡೆಂಟ್ ಓದಿದೆ. ಆಶಾ ಬೆನಕಪ್ಪ ಬರೆದಿದ್ದು, ಬಡವರ ಬದುಕು ತುಟ್ಟಿ, ಸಾವು ಇನ್ನೂ ತುಟ್ಟಿ ಅಂತೇಳಿ ಪ್ರಜಾವಾಣಿಯಲ್ಲಿ ಕಾಲಮಲ್ಲಿ ಬಂದಿತ್ತು. ಅದು ಓದಿ, ಅದು ಯಾರೊಬ್ಬರು ನನಗೆ ಶೇರ್ ಮಾಡಿದ್ರು, ಅದು ಓದಿದೆ. ಅದು ತುಂಬ ಕಾಡಕ್ಕೆ ಶುರುವಾಯಿತು. ಅದು ಕಾಡೋದು ಏನಾಯಿತು ಅಂತಂದರೆ, ಅದು ಟ್ರಾವೆಲ್ ಆಗಿ 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 ಇದೊಂದು ಶಾರ್ಟ್ ಫಿಲ್ಮ್ ಆದರೂ ಮಾಡೋಣ ಅಂತ ತಲೆಗೆ ಬಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅವಿನಾಶ್ ಅಂತ ಓಮ್ ಸ್ಟುಡಿಯೋ ಪ್ರೊಡಕ್ಷನ್ಸ್ ಇದನ್ನ ಪ್ರೊಡ್ಯೂಸರ್. ಅವತ್ತು ಅವ್ರದ್ದು ಓಮ್ ಸ್ಟುಡಿಯೋ ಅಂತ 18 ಶೂಟ್ ಇತ್ತು. ಸೊ ಅವ್ರ ಜೊತೆ ನಾನು ಡಾಕ್ಯುಮೆಂಟ್ರೀಸು ಅದು ಕೆಲಸ ಮಾಡ್ತಾ ಇದ್ದಾಗ ಅವ್ರ ಜೊತೆ ಹಿಂಗೆ ಶೇರ್ ಮಾಡಿದೆ, ಕತೆ ಹೇಳಿದೆ. ಅವರೊಂದು ಮಾತಾಡಿದ್ರು, ಅವಾಗ ಮನ್ಸೋರೆ ಅನ್ನೋದು ಬರೀ ನಂದು ಬ್ಲಾಗಿಂಗ್ಗೆ ಏನಾದ್ರು ಕಾಲಮ್ ಬರೆಯೋದಕ್ಕೆ ಅದಕ್ಕೆ ಮಾತ್ರ ಯೂಸ್ ಆಗ್ತಾ ಇದ್ದಿದ್ದು. ಸಿನಿಮಾದಲ್ಲಿ ಇನ್ನೂ ಅವಾಗೆಲ್ಲ ನನ್ನ ಮಂಜು ಅಂತಲೇ ಕರೆಯೋರು. ಅದ ಮಂಜು ಚೆನ್ನಾಗಿದೆ, ಮಾಡ್ತೀರಾ, ಅದನ್ನು 90 ಮಿನಿಟ್ಸ್ ಮಾಡಿಬಿಟ್ರೆ ಫೀಚರ್ ಫಿಲ್ಮ್ ಮಾಡಿಬಿಟ್ರೆ ಸೆನ್ಸರ್ ಆಗುತ್ತೆ ಅಂತ. ಸರ್ ಅಷ್ಟು ಕತೆ ಎಲ್ಲ ಗೊತ್ತಿಲ್ಲ ಅಂತಂದರೆ, ಅನಿಲ್ ಸರ್ ಇದ್ದಾರಲ್ಲ ಅವ್ರನ್ನ ಕೇಳ್ರಿ ಅಂತ. ಸರಿ, ಹೇಗಿರೋ ಅದನ್ನ ಅನಿಲ್ ಸರ್ ಹತ್ರ ಡಿಸ್ಕಷನ್ ಮಾಡಿದ್ದೆ. ಅವ್ರ ಹತ್ರ ಹೋಗ್ಬಿಟ್ಟು, ಗುರುಗಳೇ ಇದನ್ನ ಸಿನಿಮಾ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ, ಸಿನಿಮಾ ಮಾಡಬೇಕು ಅಂತೇಳಿ ಅವರು ಒಂದಷ್ಟು ಅದಕ್ಕೆ ಇನ್ಪುಟ್ಸ್ ಕೊಟ್ಟರು. ಚೆನ್ನಾಗಿದೆ, ನೀವೇ ಬರ್ಕೊಟ್ರಿ. ಅವ್ರಿಗೆ ಹಾಕಿದ್ರೆ, ಇಲ್ಲ ಫಸ್ಟ್ ನೀವು ಬರೀರಿ, ನಿಮ್ಮ ತಲೆನೇ ಬರೀರಿ ಅಂತ ಹೇಳಿದಾಗ 2012ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅದು ಟ್ರಾವೆಲ್ ಆಗಿತ್ತಲ್ಲ, ಒಂದು ದಿವಸ ತಲೆ ಕೆಟ್ಟು ಒಬ್ಬನೇ, ನನ್ನ ಹತ್ರ ಹಳೇದು ಓಮ್ನಿ ಕಾರ್ ಇತ್ತು, ಹರಿವಲ್ಲಿ ಯೂಸ್ ಆಗಿದೆಯಲ್ಲ ಅದು, ಆ ಕಾರ್ ಎತ್ಕೊಂಡು ಒಬ್ಬನೇ ಹಿಂಗೆ ಹೊಟ್ಬಿಟ್ಟೆ. ಅಂದರೆ ಅದು ಒತ್ತಡ ನನ್ನ ಲೈಫ್
ಅದು ಒತ್ತಡ ಬಿದ್ದಿದ್ದ ಅವತ್ತು. ಅಂದರೆ ಅವತ್ತು ನಂಗೆ ಏನು ಕೆಲಸ ಮಾಡೋಕ್ಕಾಗಿದ್ರೆ ಮನೇಲೇ ಮಲ್ಕೊಂಡಿದ್ದೆ. ಅದು ಕಡಿತಾ ಇದೆ, ಬರೀ 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 ಅಂತ ಒತ್ತಡ ಆಗ್ತಾ ಇದೆ. ಮಲಗದೆ ಓಡಾಡದೆ ಒಂದು ಮಧ್ಯಾಹ್ನ 3 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಟ್ಟು ನಮ್ಮ ತಾಯಿಗೆ ಹೇಳ್ಬಿಟ್ಟು ಎಲ್ಲ ಆಚೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಇದೆ ಮುಗಿಸ್ಕೊಂಬರ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಓಮ್ನಿ ಕಾರ್ ಎತ್ಕೊಂಡು ಎಲ್ಲೋಗೋದು ಸಮ್ಮರ್ ಟೈಮು, ಬಿಸಿಲಲ್ಲಿ ಹೋದ್ರೆ ಅದು ಇರಿಟೇಟ್ ಆಗುತ್ತೆ ಬರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೀದಾ ಊಟಿಗೆ ಹೋಗ್ಬಿಟ್ಟು ಅಲ್ಲೊಂದು ಔಟ್ ಸ್ಕರ್ಟ್ಸಲ್ಲಿ ಒಂದು ಹೋಮ್ ಸ್ಟೇ ಇತ್ತು. ಅಲ್ಲೊಂದು ಸಣ್ಣ ಹೌಸಲ್ಲಿ ಅಂದರೆ ದುಡ್ಡಿರಲಿಲ್ಲ, ಒಂದು ಸಣ್ಣ ರೂಮಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ನನಗೆ ದಿನ 3 ಚಪಾತಿ ಪಲ್ಯ ಏನಾದ್ರು ಕೊಟ್ಬಿಟ್ಟು ಸಾಕು ಅಂತೇಳಿ ಅಲ್ಲಿ ಕೂತ್ಕೊಂಡು ಬರ್ದಿದ್ದು ಫಸ್ಟ್ ಡ್ರಾಫ್ಟು ಹರಿವು. ಎಷ್ಟು ದಿನದಲ್ಲಿ ಬರೆದ್ರಿ ಆಗ? ಒಂದು ವಾರ ಅಲ್ಲೇ ಇದ್ರಿ. ಒಂದು ವಾರ ಅಲ್ಲೇ ಇದ್ದು ಸುಮ್ಮನೆ ಕುತ್ಕೊಂಡಿರೋದು ಒಬ್ಬನೇ. ಬರೀ ಮಲಗು ನಿದ್ದೆ ಮಾಡು, ಎದ್ದು ಕೂತ್ಕೋ, ಬರೀ ಮಲಗು ನಿದ್ದೆ ಮಾಡು. ಅಲ್ಲಿ ಬರ್ಬಿಟ್ಟು ಅದು ಅನಿಲ್ ಸರ್ ಕಳಿಸಿ ಚೆನ್ನಾಗಿದೆ ರೀ ಅಂತ. ಸರ್ ಈಗ ಇನ್ನು ಮುಂದಿಂದು ನೀವು ಹೆಲ್ಪ್ ಮಾಡಲೇಬೇಕು ಅಂತೇಳಿ ಅವರು ಅದಕ್ಕೆ ಡೈಲಾಗು ಸ್ಕ್ರೀನ್ ಪ್ಲೇ ಬರ್ಕೊಟ್ಟು, ಆಮೇಲೆ ಚಾಮರಾಜ ಸವಡಿ ಅಂತ ಅವರು ಅದರಲ್ಲಿ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ನ ನೀಟಾಗಿ ಡೈಲಾಗ್ಸ್ನ ಚೇಂಜ್ ಮಾಡಿಕೊಟ್ಟು ಸ್ಕ್ರಿಪ್ಟ್ ರೆಡಿ ಇತ್ತು. ಅದು ಅದೇ ಆವಾಗಲೇ ವಿಜಯ್ ಕುಮಾರ್ ಬಿ ಅಲ್ಲಿಯ ಸಂಚಾರಿ ವಿಜಯ್ ಅವ್ರು ಸಿಕ್ಕಿದ್ದು. ಬೇರೆ ಸಿನಿಮಾ ಆಡಿಷನ್ ಬಂದಾಗ ಆ ಟೈಮಲ್ಲಿ ಆ ಸಿನಿಮಾದ ಏನೋ ಕಾರಣಕ್ಕೆ ಹೋಲ್ಡ್ ಆಯಿತು. ನಂತರ ಸ್ಕ್ರಿಪ್ಟ್ ಇತ್ತು, ಶೂಟ್ ಮಾಡೋಣ ಅಂತ ಒಂಥರ ಯಾವುದೇ ರೀತಿಯ ತಯಾರಿ ಇಲ್ದಿರ ಹೋಗಿ ಅಪ್ಪನ ಪೆನ್ಷನ್ ಅಕ್ಕನ ಮದುವೆಗೆ ಅಂತಿದ್ದು 1.25 ಲಕ್ಷ ತಗೊಂಡೋಗಿ ಅದೆಲ್ಲ ಖರ್ಚಾಗಿ ಏನೂ ಯೂಸ್ ಆಗ್ದಿರ ಒಂದು ವಾರ ಹೋಯ್ತು. ಎಷ್ಟು ಮಿನಿಟ್ ಶೂಟ್ ಮಾಡಿದ್ವಿ? ಆಲ್ಮೋಸ್ಟ್ ಒಂದು 30-35 ಮಿನಿಟ್ಸ್ ಶೂಟ್ ಮಾಡಿದ್ದೆ. ಓಕೆ. ಟ್ರಾವೆಲ್ ಶೂಟ್ ಮಾಡ್ಕೊಂಡು ಅಂದರೆ ಏನೂ ತಯಾರಿ ಇಲ್ದಿರ ಶೂಟಿಂಗ್ ಶುರು ಮಾಡಿಬಿಟ್ಟಿದ್ದು. ಅಂದರೆ ಬೇಕಿರೋ ಥರ ಬರಲಿಲ್ಲ ಅದು, ಶೂಟೇ ಅಲ್ಲ ಅದು. ಓಕೆ. ಏನೇನೋ ಶೂಟ್ ಮಾಡ್ಕೊಂಡು ಅದಕ್ಕೆ ಒಂದು ಇಂಟರ್ನಲ್ ಡಿಸಿಪ್ಲಿನರಿ ಅಂತ ಇರುತ್ತೆ ಸಿನಿಮಾ, ಅದು ಇಲ್ದಿರ ನನಗೆ ನಾನು ಆರ್ಟ್ ಡೈರೆಕ್ಟರ್ ಸಿನಿಮಾ ಡೈರೆಕ್ಷನ್ ನೋಡ್ತಾ ಇದ್ದೆ. ಓಕೆ. ಅಲ್ಲಿವರೆಗೂ 10 ವರ್ಷ ಸಿನಿಮಾ ಗೊತ್ತು, ಬಟ್ ಡೈರೆಕ್ಟರ್ ಪೋಸ್ಟ್ ಅನ್ನೋದು ಏನು ಅನ್ನೋದು ಇಂಪಾರ್ಟೆಂಟ್ ಗೊತ್ತಿರಲಿಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ಅಲ್ಲೂ ನನ್ನ ಸಿನಿಮಾ ಶೂಟಲ್ಲೂ ನಾನು ಆರ್ಟ್ ಡೈರೆಕ್ಟರಾಗೆ ಆಡ್ತಾಯಿದ್ದೆ, ಈಗಲೂ ಆಡ್ತೀನಿ, ಅದು ಬೇರೆ. ಈಗಲೂ ನಮ್ಮ ಟೀಮ್ನವರೆಲ್ಲ ಬೈತಾ ಇರ್ತಾರೆ. ಅದು ಡಿಫಾಲ್ಟ್ ಬ್ಲಡ್ಡಲ್ಲಿ ಹೋಗ್ಬಿಟ್ಟಿದೆ. ಬಟ್ ಅಲ್ಲಿ ಪೂರ್ತಿ ಆರ್ಟ್ ಡೈರೆಕ್ಟರ್ ಆಗಿದೆ, ಡೈರೆಕ್ಟರ್ ಕಮ್ಮಿ ಇದೆ. ಏನೇನು ಆಗಿ ಆ 1.5 ಲಕ್ಷ ಹೋಗಿ ಆ ಡಿಪ್ರೆಷನಿಂದ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟು ಸಂಯುಕ್ತ ಕರ್ನಾಟಕದಲ್ಲಿ ಸೇರ್ಕೊಂಡು ಕೆಲಸ ಸೇರ್ಕೊಂಡು ಅಲ್ಲಿ ಸಬ್ ಎಡಿಟರ್ ಆಗಿ ಒಂದು 6-8 ತಿಂಗಳಿದ್ದು ಆಮೇಲೆ ನನಗೆ ಸೆಟ್ ಆಗ್ತಾರೆ ಅಂತ ಬಿಟ್ಟು ಬಂದು ಮತ್ತೆ ಆ ಡೈರೆಕ್ಷನ್ಗೆ ಹೋಗಿ ಇದು ಸಾಲಗಳೆಲ್ಲ ಒಂದು ಸ್ವಲ್ಪ ತೀರಿಸ್ಕೊಂಡು ಅಕ್ಕನ ಮದುವೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆರಾಮಾಗಿ ಸೆಟ್ಲಾಗಿದ್ದೆ ಅನ್ನೋ ಟೈಮಲ್ಲಿ ಸಂಚಾರಿ ವಿಜಯ್ ಬಂದರು. ಓಕೆ. ಇವಾಗ ಕನಸನ್ನೇ ಬಿಟ್ಬಿಟ್ಟಿದ್ರಿ? ನಾನು ಬಿಟ್ಬಿಟ್ಟಿದ್ದೆ, ಡೈರೆಕ್ಷನು ಬೇಡ, ಯಾಕೆ ಬೇಕು ಗುರು, ದುಡ್ಡೆಲ್ಲ ಕಳ್ಕೊಂಡು. ಅದರಲ್ಲೂ ಅಪ್ಪನ ಪೆನ್ಷನ್ ದುಡ್ಡು ಅಕ್ಕನಿಗೆ ಅಂತ ಇಟ್ಟಿದ್ದೀನಿ, ಕಳೆದಿದ್ದು ತುಂಬ ಹರ್ಟ್ ಆಗೋಗಿತ್ತು. ಸೊ ಅಲ್ಲಿ ಆಮೇಲೆ ಬಂದು ಮಾಡೋಣ ಅಂತ ಹೇಳಿ ಅವರು ಎಲ್ಲ ಆಸೆ ಬಿಟ್ಟಿರೋನ ಮತ್ತೆ ಎಳ್ಕೊಂಡ್ಬಂದು ಇಬ್ರು ಸೇರಿ ಮತ್ತೆ ಪ್ರೊಡ್ಯೂಸರ್ ಹುಡ್ಕಕ್ಕೆ ಶುರು ಮಾಡಿ ಪ್ರೊಡ್ಯೂಸರ್ ಸಿಕ್ಕೋದು, ಸಿನಿಮಾ ಆಯಿತು, ಇತಿಹಾಸ ಆಗೋಯ್ತು. ಪ್ರಾಬಬ್ಲಿ ಆ ಒಂದು ಪ್ರಯತ್ನ ಆ ವ್ಯಕ್ತಿ ಇಲ್ಲ ಮಾಡಲೇಬೇಕು ಬನ್ನಿ ಅಂತ ನಿಮ್ಗೆ ಫೋರ್ಸ್ ಮಾಡಿಲ್ಲ ಅಂತ ನಾನು ಮತ್ತೆ ಬರ್ತಾನೆ ಇರಲಿಲ್ಲ. ಡೈರೆಕ್ಷನ್ ಚಾನ್ಸೇ ಇಲ್ಲ. ಆರಾಮಾಗಿ ಆ ಡೈರೆಕ್ಷನ್ನು, ಜರ್ನಲಿಸಮ್ಮು, ಫ್ರೀಲಾನ್ಸ್ ಜರ್ನಲಿಸಮ್ ಮಾಡ್ಕೊಂಡು ಆ ಡೈರೆಕ್ಷನ್ ಮಾಡ್ಕೊಂಡು, ಅದಕ್ಕಿಂತ ಇಂಪಾರ್ಟೆಂಟು ನನ್ನ ಮೂಲ ಗುರಿ ಇದ್ದಿದ್ದು ಆರ್ಟಿಸ್ಟ್ ಆಗಬೇಕು ಅಂತ. ನಾನು ಅದರಲ್ಲೇ ಮಾಸ್ಟರ್ಸ್ ಮಾಡಿರೋದು ವಿಜುವಲ್ ಆರ್ಟ್ಸಲ್ಲಿ, ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗಲ್ಲಿ ಮಾಸ್ಟರ್ಸ್ ಮಾಡಿರೋದು. ಅಲ್ಲೇ ಸಿನಿಮಾ ಬಗ್ಗೆ ಗಂಭೀರತೆ ಎಲ್ಲ ಹುಟ್ಟಿದ್ದು. ಅದರಲ್ಲೂ ನನ್ನ ಲೈಫ್ನ ಚೇಂಜ್ ಮಾಡಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡೋವಾಗ ಅನಿಲ್ ಕುಮಾರ್ ಎಚ್ ಎ ಅಂತ ಆರ್ಟ್ ಹಿಸ್ಟೋರಿಯನ್ನು ಅವ್ರು ನನ್ನ ಕೈ ಸಿಕ್ಕಿದ್ದು. ಅವ್ರ ಅಂಡರಲ್ಲಿ ಕಲ್ತಿದ್ದು ಸಿನಿಮಾ ಬಗ್ಗೆ, ಅಂದರೆ ಒಂದು ಸಿನಿಮಾ ಅನ್ನೋ ಜಗತ್ತೇನು ಅಂತ ಗೊತ್ತಾಗಿದ್ದು. ಅದ್ರ ಜೊತೆಗೆ ಅದೇ ಟೈಮಲ್ಲಿ ಇಸ್ಮಾಯಿಲ್ ಅಂತ ಆವಾಗ ಉದಯವಾಣಿಲಿದ್ರು, ಆಮೇಲೆ ಪ್ರಜಾವಾಣಿಗೆ ಬಂದರು, ಸೀನಿಯರ್ ಸಬ್ ಎಡಿಟರು. ಅವರು ನನಗೆ ಲೈಫ್ ಅಂತ ಏನು ಅಂತ ಹೇಳ್ಕೊಟ್ರು. ಅವರಿಬ್ಬರ ಒಡನಾಟ ಇವತ್ತು ಸಿನಿಮಾದಲ್ಲಿ ಏನೋ ಒಂದು 4 ಜನ ಹೆಸರು ನೆನ್ಪಿಟ್ಕೊಳ್ಳೋ ಥರ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ. ಅಂದರೆ ಆ ಒಂದು ಬಲವಂತ ಇವತ್ತು ಎಂಥ ಪ್ರಬುದ್ಧವಾದ ನಿರ್ದೇಶಕನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತು. ಒಂದು ಇದ್ರ ಮಧ್ಯೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಪ್ರತಿ ಹಂತದಲ್ಲೂ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಇದೆರಡು ಕೇಳ್ತಿರ್ಬೇಕಾದ್ರೆ ವಾಟ್ ಈಸ್ ಸಿನಿಮಾ ಟು ಯು? ಸಿನಿಮಾ ನಿಮ್ಗೇನು ಇವತ್ತಿನ ದಿನ? ನನಗೆ ಸಿನಿಮಾ ಅಂದರೆ
ನಾವು ನನಗೆ ಸಿನಿಮಾ ಅನ್ನೋದಕ್ಕಿಂತ ನನ್ನ ಒಂದು ಪಾಲಿಸಿ ಏನಂತಾರೆ, ನಾವು ತುಂಬ ಅವಮಾನ ಸೋಲುಗಳು ನೋಡ್ಕೊಂಡು ಬಂದಿರೋದು. ಇವತ್ತು ತುಂಬ ಸೋಲು ನೋಡ್ತಾನೆ ಇದ್ದೀನಿ. ಇವತ್ತು ನಾನೇನು ದೊಡ್ಡ ಯಶಸ್ಸು ಅಂತ ಐಡೆಂಟಿಟಿ ಸಿಗೋದು ಬೇರೆ, ಸಕ್ಸಸ್ ಸಿಗೋದು ಬೇರೆ. ಕರೆಕ್ಟ್. ನನಗೆ ಇವತ್ತಿಗೂ ಸಕ್ಸಸ್ಗೆ ಎಕ್ಸಾಕ್ಟಾಗಿ ಏನಂತ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ನನಗೆ ಇನ್ನೂ ಸಕ್ಸಸ್ ಸಿಕ್ಕಿಲ್ಲ ಅನ್ನೋ ಒಂದಿದೆ. ನನ್ನ ಪ್ರಕಾರ ನನಗೆ ಯಾವತ್ತು ಸಕ್ಸಸ್ ಅಂತಂದರೆ, ನಾನು ಯಾರನ್ನ ಫೇಸ್ ಮಾಡ್ತೀನಿ ಕರ್ನಾಟಕದಲ್ಲಿ, ಕನ್ನಡಿಗರನ್ನ ಯಾರು ಫೇಸ್ ಮಾಡ್ತೀನಿ, ಅವ್ರಿಗೆ ನಾನು ಯಾರು ಅಂತ ಗೊತ್ತಾದರೆ ಸಾಕು. ಅವ್ರ ಹತ್ರ ಬಂದು ನೀವು ಮಾತಾಡಿಸ್ಬೇಕು ಅಂತೇನಿಲ್ಲ, ಇವ್ನು ಮನ್ಸೋರೆ ಅಂತ ಗುರ್ತಿಸಿದ್ರೆ ಮೇ ಬಿ ನಂದು ಅವತ್ತು ಸಕ್ಸಸ್ ಅಂತ ಅನ್ಕೊತೀನಿ. ಎಸ್, ನಾಟ್ ಇನ್ ದ ಮ್ಯಾಟರ್ ಆಫ್ ಕ್ರೋರ್ಸ್ ಆಫ್ ಮನಿ. ಐಡೆಂಟಿಟಿ. ಯಾಕಂದ್ರೆ ದುಡ್ಡು ಬೇಕು, ದುಡಿತೀವಿ. ಈಗ ಎಷ್ಟು ಜನ ಕೋಟ್ಯಾಧಿಪತಿಗಳಿಲ್ಲ ನಮ್ಮ ಸುತ್ತಮುತ್ತ. ಬೆಂಗಳೂರು ಹುಡುಕಿದ್ರೆ ಮಿನಿಮಮ್ ಒಂದು 600-700 ಜನ 500 ಕೋಟಿ ಮೇಲೆ ಇರೋರು ಸಿಗ್ತಾರೆ. 600-700 ಜನ ಮೇಲೆ ಸಿಗ್ತಾರೆ ಬೆಂಗಳೂರಲ್ಲಿ. ಐಡೆಂಟಿಟಿ ಇದೆಯಲ್ಲ, ಅವ್ರು ಅಷ್ಟು ಜನ ಗೊತ್ತಿರ್ತಾರೆ ಅಂತ. ದುಡ್ಡು ಬೇಕು, ಅದ್ರ ಜೊತೆಗೆ ಒಂದು ಐಡೆಂಟಿಟಿ ಬೇಕು. ಇವ್ರು ಅಲ್ವಾ ಅನ್ನೋ ಥರದ ಐಡೆಂಟಿಟಿ ಬೇಕು. ಅದು ನನಗೆ ಸಕ್ಸಸ್ಸು. ನನಗೆ ಇನ್ನೂ ಸಿಕ್ಕಿಲ್ಲ ಅಂತ ಅದು ಪ್ರಯತ್ನ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಏನು ಕೆಲಸ ಮಾಡ್ತೀನಿ ಅದನ್ನು ಹಾನೆಸ್ಟಾಗಿ ಮಾಡೋದು ಮೊದಲಿಂದ ಬಂದಿರೋದು. ಯಾಕಂದರೆ ನನಗೆ ಪ್ರತಿ ಸರ್ತಿನ ಒಂದು ಕೆಲಸ ಒಪ್ಕೊಂಡಾಗ ಭಯ ಶುರುವಾಗುತ್ತೆ. ಇದು ನಾನು ಮಾಡಿಲ್ಲ ನನಗೆ ನೆಕ್ಸ್ಟ್ ಕೆಲಸ ಸಿಗುತ್ತೋ ಸಿಗಲ್ವೋ ಅಂತ. ಓಕೆ, ನನಗೆ ಆ ಭಯದಲ್ಲಿ ಆ ಕೆಲಸ ಮಾಡ್ತೀನಿ. ನನಗೆ ನಾನು ಎಲ್ಲೇ ಕೆಲಸ ಮಾಡಿದ್ರು ಅದು ನೆಕ್ಸ್ಟ್ ಇನ್ನೊಬ್ಬರು ಅವರು ನಂಗೆ ಮತ್ತೆ ಕೆಲಸ ಕೊಡೋ ಥರ ನಾನು ಮಾಡಿ ಬರಬೇಕು ಅನ್ನೋ ಒಂದು ಭಯದಲ್ಲಿ ನಾನು ಕೆಲಸ ಮಾಡ್ತೀನಿ. ಆ ಭಯನೇ ನನ್ನನ್ನು ಇವತ್ತಿನವರೆಗೂ ಚಾಲ್ತಿಯಲ್ಲಿ ಇಟ್ಟಿದೆ ಅಂತ ನನ್ನ ನಂಬಿಕೆ. ಓಕೆ, ಹರಿವುಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ನಾತಿಚರಾಮಿಗೂ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ರಾಷ್ಟ್ರ ಪ್ರಶಸ್ತಿಗಳೇ ಬರುತ್ತೆ. ನಂತರ ಇನ್ನೆರಡು ಸಿನಿಮಾಗಳು ಕೂಡ ಒಂದು ಪ್ರಬುದ್ಧವಾದ ಸಿನಿಮಾ ಒಳ್ಳೆ ಹೆಸರನ್ನೇ ಮಾಡುತ್ತೆ. ಅಂದರೆ ಒಳ್ಳೆ ಸಿನಿಮಾ ಅಂತ ಅನಿಸ್ಕೊಡುತ್ತೆ. ಕೆಟ್ಟ ಸಿನಿಮಾ ಅಂತ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಯಾವುದೂ ಅನಿಸ್ಕೊಂಡಿಲ್ಲ ನನಗೆ ಗೊತ್ತಿರೋ ಹಾಗೆ. ಈಗ 5ನೇ ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ವಿಜೇತರು, 5 ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, 10 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. ಅಂದರೆ ಇಂಡಸ್ಟ್ರಿಗೆ ಇನ್ನೂ ಮುಂಚೆನೇ ಬಂದಿದ್ದೀರಾ, ಬಟ್ ಡೈರೆಕ್ಷನ್ 14 ಅರಿವು 25 ಈಗ. ಇಷ್ಟು ತೊಗೊಂಡ್ರು ಈಗ ನಾವ್ಯಾರು ಮಾತಾಡಬೇಕಾದ್ರೆ, ಸುತ್ತಮುತ್ತ ಮಾತಾಡ್ಬೇಕಾದ್ರೆ ಅಂಡರ್ ರೇಟೆಡ್ ಅನ್ನೋ ಕ್ಯಾಟಗರಿಗೆ ಮನ್ಸೂರ್ ಅವರು ಅಂಡರ್ ರೇಟೆಡ್ ಡೈರೆಕ್ಟರ್ ಅಲ್ವಾ, ಅಥವಾ ಇನ್ನೂ ಅದಕ್ಕೆ ಅಂದರೆ ರಾಷ್ಟ್ರ ಪ್ರಶಸ್ತಿ ವಿಜೇತರಿಂದ ನಾವು ಸೆಲೆಬ್ರೇಟ್ ಮಾಡಲಿಲ್ವಾ, ಈ ಥರದ ವಿಷಯಗಳೆಲ್ಲ ಬರುತ್ತೆ. ಜನರಲ್ ಸಿನಿಫೈಲ್ಸ್ ಮಧ್ಯೆ ಆಗೋ ಕಾನ್ವರ್ಸೇಷನ್, ಅದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಅಂಡರ್ ರೇಟೆಡ್ ಅನ್ನೋ ಟ್ಯಾಗ್ ನಿಮ್ಗೆ ಹೇಗೆ ಅನ್ಸುತ್ತೆ? ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತಂದರೆ ಅಂಡರ್ ರೇಟೆಡ್ ಅನ್ನೋದನ್ನ ನನಗೆ ಹೇಳೋದಿಲ್ಲ. ಸಕ್ಸಸ್ಸು ಜನ ಇವ್ರು ಮನ್ಸೋರೆ ಅಲ್ವಾ ಅಂತ ಗುರ್ತಿಸ್ಬೇಕು ಅಂತ, ಅದು ನಂಗೆ ಸಕ್ಸಸ್ ಸಿಕ್ಕಿಲ್ಲ. ಅದಕ್ಕೆ ರೀಸನ್ ನಾನೇ. ಯಾಕೆ ಅಂತಂದರೆ ನಾನು ಒಂದು ಹಂತಕ್ಕೆ ಒಂದು ಸ್ವಲ್ಪ ಸೆಲ್ಫ್ ಪ್ರಮೋಷನ್ ಥರ ಹೇಳೋದು, ನಾನು ಡಾಕ್ಟರ್ ಥರ ಕೆಲಸ ಮಾಡ್ತೀನಿ. ಸೆಲ್ಫ್ ಪಿಯರಿಂಗ್. ನಾನು ಸ್ವಲ್ಪ ಡಾಕ್ಟರ್ ಥರ ಕೆಲಸ ಮಾಡ್ತೀನಿ. ಡಾಕ್ಟ್ರನ್ನ ಯಾರು ಇಷ್ಟಪಡಲ್ಲ. ಹೌದು, ಯಾಕಂದರೆ ಇಂಜೆಕ್ಷನ್ ಹಾಕ್ತಾರೆ, ಮಾತ್ರೆ ಕೊಡ್ತಾರೆ, ಅಥವಾ ಖುಷಿ ಕೊಡಲ್ಲ. ಡಾಕ್ಟ್ರ್ ಯಾವಾಗ ನೆನಪಾಗ್ತಾರೆ ಅಂತಂದರೆ ಕಾಯಿಲೆ ಬಂದಾಗ ಮಾತ್ರ ಡಾಕ್ಟ್ರ್ ನೆನಪಾಗೋದು. ಓಕೆ, ನನ್ನ ಸಿನಿಮಾಗಳು ಅವ್ರಿಗೆ ಏನೋ ಒಂಥರ ಎಮೋಷ್ನಲ್ ಏನೋ ಒಂದು ವಿಷಯ ಅಂತಂದಾಗ ಆ ಸಿನಿಮಾ ನೆನಪಾಗುತ್ತೆ. ನಾವು ಡೈಲಿ ಲೈಫ್ಗೆ ಕನೆಕ್ಟ್ ಅಂದರೆ ಡೈಲಿ ನಾವು ಸಿನಿಮಾ ನೋಡಿ ಅವ್ರಿಗೆ ಒಂದು ಖುಷಿ ಕೊಡುವಂಥ ಸಿನಿಮಾ ನಾನು ಮಾಡಿಲ್ಲ. ಸೊ ಹಂಗಾಗಿ ನನ್ನ ರೀಚ್ ಕಮ್ಮಿ. ಜೊತೆಗೆ ನಾನು ತುಂಬ ಪಾಪ್ಯುಲರ್ ಅಂತ ಅನ್ನಿಸ್ತಾರಲ್ಲ, ಸ್ಟಾರ್ಸ್ ಅಂಥವ್ರಿಗೆ ನಾನು ಇನ್ನೂ ಸಿನಿಮಾ ಮಾಡಿಲ್ಲ. ಕರೆಕ್ಟ್. ಓಕೆ, ಸೊ ಆ ಕಾರಣಕ್ಕೂ ರೀಚಬಿಲಿಟಿ ಕಮ್ಮಿ. ಆ ರೀಚಬಿಲಿಟಿ ಇಲ್ಲ. ನನ್ನ ಸಿನಿಮಾ ನೋಡೋರು ಯಾರೋ ನನ್ನ ಸಿನಿಮಾ ಇವ್ ಯಾವ ಡೈರೆಕ್ಟ್ರು ಗುರು ಅಂತ ಯಾರೋ ಬೈದಿರು, ಬಟ್ ಆ ಸಿನಿಮಾ ಇದೆ ಅನ್ನೋದೇ ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ಆ ಕಾರಣಕ್ಕೆ ಅದು ತಪ್ಪು ನಂದು. ಜನಕ್ಕೆ ತುಂಬ ಇಷ್ಟ ಆಗುವಂಥದ್ದು, ಅವರು ತುಂಬ ಸೆಲೆಬ್ರೇಟ್ ಮಾಡೋಂಥ ನನ್ನ ಸಿನಿಮಾಗಳು ನಾನು ಮಾಡಿಲ್ಲ. ಅವ್ರು ಸೆಲೆಬ್ರೇಟ್ ಮಾಡೋಂಥ ಹೀರೋಗಳ ಜೊತೆ ನಾನು ಕೆಲಸ ಮಾಡಿಲ್ಲ. ಸೊ ಹಂಗಾಗಿ ನನ್ನ ರೀಚ್ ಕಮ್ಮಿ. ಓಕೆ, ಸೊ ಹಾಗಾಗಿ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂಡರ್ ರೇಟೆಡ್ ಆಗಿರೋದಕ್ಕೆ ಕಾರಣ ನಾನೇ ಕಾರಣ. ಅದಕ್ಕೆ ನನ್ನ ಚಾಯ್ಸಸ್ ಅದು. ನನಗೇನು ಅಂತಂದರೆ ಅದೇ ಹೇಳೋದಿಲ್ಲ, ಎಗೈನ್ ಐಡೆಂಟಿಟಿ ಬರುತ್ತೆ. ನನ್ನ ಸುತ್ತಮುತ್ತ ನಾನು ಯಾವ ಥರ ನನ್ನ ಓದು, ನಾನು ಜಗತ್ತನ್ನ ಹೆಂಗೆ ನೋಡ್ತೀನಿ, ನಾನು ಒಂದು ವಿಷಯನ ನಾನು ಹೇಗೆ ಅನಲೈಸ್ ಮಾಡ್ತೀನಿ, ಇವೆಲ್ಲ ಏನಾಗುತ್ತೆ ನನ್ನ ವರ್ಕಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನನ್ನ ಸುತ್ತಮುತ್ತ ಒಂದು ಅದೇ ಥರ ವರ್ಗ ಇಟ್ಕೊಂಡ್ರೆ ಅವ್ರು ಯಾವಾಗಲೂ ಅದನ್ನು ಫೀಡ್ ಮಾಡ್ತಾರೆ, ಅದೇ ಥರ ಸಿನಿಮಾ ಮಾಡಬೇಕು ಅಂತ ಆಗುತ್ತೆ. ನನ್ನ ಸುತ್ತಮುತ್ತ ಇರೋರೆಲ್ಲರೂ ಸ್ಕಾಲರ್ಸು, ಜರ್ನಲಿಸ್ಟ್ಗಳು, ಹಿಸ್ಟೋರಿಯನ್ಸು,
ಸೊ ಮತ್ತೆ ನಾನು ಪೇಪರ್ ಓದಿದ್ರು ಆ ಟಾಪಿಕ್ಸ್ ಬಗ್ಗೆ ಕಾಲಮ್ಸ್ ಜಾಸ್ತಿ ಓದ್ತೀನಿ. ಓಕೆ. ಸೊ ಈ ಥರದ ನಮ್ಮ ರಿಸೀವ್ ಪಾಯಿಂಟ್ ಈ ಥರ ಇರೋವಾಗ ಅದು ಬರುತ್ತೆ. ಅವೆಲ್ಲರ ಮಧ್ಯೆ ಈ ಸಲ ಇಲ್ಲ ಗುರು, ಬೇರೆ ಏನೋ ಮಾಡೋಣ ಅಂತೇಳಿ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಎಸ್. ಅಂಡ್ ಈಗ ಟೆಂಪ್ಲೆಟ್ ಫಿಲ್ಮ್ಸ್ ಅಂತ ಏನು ಕರಿತೀವಿ, ಅಂದರೆ ಒಂದು ಸಿದ್ಧ ಸೂತ್ರಗಳು. ಓಕೆ, ಇದಿಷ್ಟು ಇದ್ರೆ ಒಂದು ಸಿನಿಮಾ ಸೇಫ್ ಆಗುತ್ತೆ ಹಿಂಗೆ ಅಂತ. ಬಟ್ ನಾನು ನೋಡ್ಬೇಕಾದ್ರೆ ನಿಮ್ಮ ಸಿನಿಮಾಗಳಲ್ಲಿ ಆ ಸಿದ್ಧ ಸೂತ್ರಗಳಿಗೂ ಅಂದರೆ ಏನಂತಾರೆ, ಆ ಟೆಂಪ್ಲೆಟ್ ಇಟ್ಕೊಂಡು ಸಿನಿಮಾ ಮಾಡೋಣ. ಪ್ರಾಬಬ್ಲಿ 2 ಥರ ಅದನ್ನ ಗಣನೀಯವಾಗಿ ತಗೋಬೇಕು ಅಂತಂದ್ರೆ, ಒಂದು ಜನಗಳಿಗೋಸ್ಕರ ಸಿನಿಮಾ ಮಾಡೋದು, ಇನ್ನೊಂದು ನನ್ನ ಥಾಟಿಗೆ ನಾನು ಇದಕ್ಕೆ ತುಂಬ ಸ್ಯಾಟಿಸ್ಫೈ ಮಾಡ್ಬೋದು, ನಾನು ಇದನ್ನು ತುಂಬ 100% ನ್ಯಾಯ ಒದಗಿಸ್ಬೋದು ಅಂತ ಸಿನಿಮಾ ಮಾಡೋದು. ನನಗೆ ನೀವು 2ನೇ ಕ್ಯಾಟಗರಿಲಿ ಕಾಣಿಸ್ಕೊತೀರ ಆ ವಿಷಯದಲ್ಲಿ. ಒಂದು ಹಾನೆಸ್ಟ್ ಫಿಲ್ಮ್ ಮೇಕಿಂಗು, 2ನೇದು ವಿಸಿಬಿಲಿಟಿ ನೀವು ಆಗಲೇ ಹೇಳಿದಾಗೆ, 3ನೇದು ಬಾಕ್ಸ್ ಆಫೀಸ್ ನಂಬರ್ಸು, ಎಲ್ಲವೂ ಇಂಟರ್ ಕನೆಕ್ಟೆಡ್. ಬಟ್ ಈ ಹಿಂದಿನ 4 ಸಿನಿಮಾಗಳು ಕೂಡ ಯೋಚನೆ ಮಾಡಿದಾಗ ಬಾಕ್ಸ್ ಆಫೀಸ್ ನಂಬರ್ಸು ಎಷ್ಟು ಮ್ಯಾಟ್ರ್ ಆಗ್ತಿತ್ತು ಹಾನೆಸ್ಟ್ ಫಿಲ್ಮ್ ಮೇಕಿಂಗ್ಗೆ, ಅದು ಒಬ್ಬ ನಿರ್ದೇಶಕನ ಇಲ್ಲ ಫಿಲ್ಮ್ ಮೇಕರ್ನ ಎಷ್ಟು ಡೈಲ್ಯೂಟ್ ಮಾಡುತ್ತೆ. ಅದೇ ಬಾಕ್ಸ್ ಆಫೀಸ್ ಅನ್ನೋದು ಮ್ಯಾಟ್ರು 100% ಆಗುತ್ತೆ. ಯಾಕಂತಂದರೆ ಈಗ ನಾವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ಗೊತ್ತಾ, ಯಾವುದೇ ಒಬ್ಬ ವ್ಯಕ್ತಿ ನನಗೆ ರಿಟರ್ನ್ಸ್ ಬೇಡ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ಬರಲ್ಲ. ಹೌದು. ಈಗ ನಾನೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತಂದ್ರೂ ನಾನು ಅದಕ್ಕೆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ನನಗೆ ಒಂದು ಸೋರ್ಸ್ ಅಂತ ಇರುತ್ತೆ. ಓಕೆ, ನಾನು ಈ ಥರದ ಕಂಟೆಂಟ್ ಮಾಡ್ತಾ ಇದ್ರೆ ನನಗೆ ಈ ಥರದ್ದು ಯಾವುದೋ ಒಂದು ಪ್ರಮೋಷನ್ ಒಂದು ವಿಡಿಯೋ ಸಿಗುತ್ತೆ, ಇನ್ನೇನೋ ಒಂದು ಸಿಗುತ್ತೆ. ಸೊ ಇಲ್ಲ ಈ ಕಂಟೆಂಟ್ ಮಾಡಿದ್ರೆ ಈ ಥರ ಜನ ನೋಡ್ತಾರೆ, ಅಲ್ಲಿ ಇದಕ್ಕೆ ಬರುತ್ತೆ, ನಾನು ಅದಕ್ಕೆ ಆ ರಿಕವರಿ ಮಾಡ್ಕೋಬೋದು, ನನ್ನ ಲೈಫ್ ಸರ್ವ್ ಮಾಡ್ಬೋದು ಅಂತ. ಸೊ ಹಾಗಾಗಿ ನಿಮಗೆ ಬಾಕ್ಸ್ ಆಫೀಸ್ ಅನ್ನೋದು ಒಂದು ಸಿನಿಮಾ, ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಈ ಸಿನಿಮಾದ ಕಲೆಕ್ಷನ್ ಮ್ಯಾಟ್ರ್ ಆಗುತ್ತೆ. ಹೌದು. ಕಳ್ಕೊಳ್ಳೋದಕ್ಕೆ ಸಿನಿಮಾ ಮಾಡೋದಕ್ಕೆ ಯಾರು ಬರಲ್ಲ. ಬಟ್ ನಮ್ಮಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಈ ಹಾನೆಸ್ಟ್ ಫಿಲ್ಮ್ ಮೇಕಿಂಗ್ ಅಂತಾನೆ ಕರ್ನಾಟಕದಲ್ಲಿ ಈ ಸಬ್ಸಿಡಿ ಪದ್ಧತಿ ಬಂದಿತ್ತು, ಪ್ರೋತ್ಸಾಹಧನ ಅನ್ನೋ ಒಂದು ಪದ ಬಂದಿದ್ದೇನೆ ಈ ಥರದ ಹಾನೆಸ್ಟ್ ಫಿಲ್ಮ್ ಮೇಕಿಂಗ್. ಕರೆಕ್ಟ್. ಮತ್ತೆ ಆವತ್ತಿನ ಕಾಲಕ್ಕೆ ಆ ಪ್ರೋತ್ಸಾಹಧನ ಅವರಾಗೇನು ಮೆನ್ಷನ್ ಮಾಡಿ ಗೌರ್ಮೆಂಟ್ ಕೊಡುತ್ತಲ್ಲ, ಆ ಕ್ಯಾಟಗರಿ ವೈಸು ಈ ಥರದ್ದು, ಅದು ಅವತ್ತಿನ ಇದಕ್ಕೆ ಎಲ್ಲ ಒಂದು ಕಡೆ ಮ್ಯಾನೇಜ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಅವತ್ತಿಗೆ ಈ ಪ್ರೋತ್ಸಾಹಧನ ಜೊತೆಗೆ TV ರೈಟ್ಸ್ ಅನ್ನೋ ಬರೋಕ್ಕೆ ಮುಂಚೆ ಸರ್ಕಾರನೇ ಸಿನಿಮಾ ತಗೊತಾ ಇತ್ತು ದೂರದರ್ಶನಿಗೆ. ಓಕೆ. ದೂರದರ್ಶನದಲ್ಲಿ 90s ಹಿಂದಿನ ಕಿಡ್ಸ್ ಆದರೆ ಅವ್ರಿಗೆ ಒಂದು ಗೊತ್ತಿರುತ್ತೆ, ಪ್ರತಿ ಭಾನುವಾರ ಮಧ್ಯಾಹ್ನ ಪನೋರಮಾ ಸೆಲೆಕ್ಟ್ ಆಗಿರೋ ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ಬಂದಿರೋ ಸಿನಿಮಾಗಳನ್ನ ಏನು ಒಂದು ಆರ್ಡರ್ ವೈಸು, ಇವತ್ತು ಬೆಂಗಾಲಿ ಇರುತ್ತೆ, ನೆಕ್ಸ್ಟ್ ಒಡಿಯಾ ಬರುತ್ತೆ ಅಂದರೆ, ಸೊ ಆ ಭಾಷೆಗಳನ್ನ ಒಂದು ಕ್ಯೂ ಥರದಲ್ಲಿ ಹಾಕುವಾಗ ಕನ್ನಡನೂ ಅದರಲ್ಲಿ ಇತ್ತು. ಓಕೆ. ಸೊ ಆ ಕನ್ನಡ ಸಿನಿಮಾ ಬಂದಾಗ ನಾವು ನೋಡ್ತಾ ಇದ್ವಿ. ಸೊ ಆ ಥರ ಸಿನಿಮಾ ತಗೊಂಡಾಗ ಅದಕ್ಕೂ ದುಡ್ಡು ಬರ್ತಾ ಇತ್ತು. ಲಾಸ್ಟು 2013 ಲಾಸ್ಟು ಸರ್ಕಾರ ತಗೊಂಡಿದ್ದು. ಅದಾದ್ಮೇಲೆ 2 ವರ್ಷದಿಂದ ತಗೊಂಡಿದೆ, ಅದು ಬೇರೆ ಕಾರಣಗಳು ತಗೊಂತಾ ಇದೆ, ಕಂಪಲ್ಸರಿ ತಗೊಂತಾ ಇಲ್ಲ. ಬಟ್ ಚಂದನಲ್ಲಿ ಈಗಲೂ ಹಾಕ್ತಿದ್ದಾರೆ. ಈಗ ಚಂದನ ಮತ್ತೆ ಶುರು ಮಾಡಿದ್ದಾರೆ ಈ ಥರ ಪ್ರಶಸ್ತಿ ಬಂದಿರೋ ಸಿನಿಮಾನ. ಈಗ ಮೊನ್ನೆ ಲಾಸ್ಟ್ ಇಯರ್ ಮತ್ತೆ ಶುರು ಮಾಡಿದ್ದಾರೆ ಕನ್ನಡ ಸಿನಿಮಾಗಳು. ಇದು ಮೊದಲು ದೂರದರ್ಶನದ ತಗೊಂತಾ ಇತ್ತು, ನಾನು ಹೇಳ್ತಾ ಇರೋದು ದೆಹಲಿದು, ಬರೀ ಬೆಂಗಳೂರು ಅಂತಲ್ಲ, ಬೆಂಗಳೂರಲ್ಲಿ ತಗೊಂತಾ ಇದ್ರು. ನಾನು ಹೇಳ್ತಾ ದೆಹಲಿಯಲ್ಲಿ ಈ ಪ್ರಶಸ್ತಿ ಬಂದಿರೋ ಸಿನಿಮಾಗಳನ್ನ ಪನೋರಮಾ ತಗೊಂಡು ಅವತ್ತಿಗೆ ಅದು 15 ಲಕ್ಷ 25 ಲಕ್ಷ ಇತ್ತು ಅವತ್ತಿನ ದಿನಕ್ಕೆ. 2013 ಸ್ಟಾಪ್ ಮಾಡಿದ್ರು, 2014 ನ್ಯಾಷನಲ್ ಅವಾರ್ಡ್ ಬಂತು. ನನ್ನ ಸಿನಿಮಾ ಪರ್ಚೇಸ್ ಆಗಿಲ್ಲ, ಆ ಕಾರಣಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಕಹಿ ಸತ್ಯ ಅಂತ ಹೇಳೋದಾದ್ರೆ ನಂದು ಇವತ್ತಿನವರೆಗೂ ಒಂದು ಸಿನಿಮಾನು ಸ್ಯಾಟಲೈಟ್ ರೈಟ್ ಸೇಲ್ ಆಗಿಲ್ಲ, ಹರಿವು ಆಗಿಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆದ್ಮೇಲೂ ಕೂಡ ಆಗಿಲ್ಲ. ಅಲ್ಲಲ್ಲ, ಹರಿವುಗೂ ಇದು ಟಿವಿ ರೈಟ್ಸ್ ಆಗಿಲ್ಲ, ನಾತಿ ಚರಾಮಿ ಟಿವಿ ತಗೊಂಡಿಲ್ಲ, ಆಕ್ಟ್ 1978 ಟಿವಿ ರೈಟ್ಸ್ ತಗೊಂಡಿಲ್ಲ, 1920-21 ಟಿವಿ ರೈಟ್ಸ್ ಹೋಗಿಲ್ಲ, ಅಪ್ರೋಚು ಬಂದಿಲ್ಲ, ಕೇಳಿಲ್ಲ, ನಾವು ಕೇಳಿದ್ರು ತಗೊಂಡಿಲ್ಲ. ಯಾಕಂತಾರೆ ಅದು ಅವರ ಪ್ರಕಾರ ಟಿವಿಯಲ್ಲಿ ಹಾಕೋ ಸಿನಿಮಾ ಅಲ್ಲ. ಬಟ್ ನಿಮ್ಗೆ ಅದು ಅವರ ಚಾಯ್ಸ್, ಯಾಕಂದ್ರೆ ಅವರ ಇದು ಚಾನೆಲ್ಸ್ ಅವ್ರ ಚಾಯ್ಸ್. ಈ ಪರ್ಯಾಯ ಅನ್ನೋದಿದೆ ಗೊತ್ತಾ, ಈ ಪರ್ಯಾಯ ಅನ್ನೋದೇನೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಕನ್ನಡ ಸಿನಿಮಾಗೆ ಪ್ರೇಕ್ಷಕರು ಬರದೇ ಇರೋದಕ್ಕೆ ಮೂಲ ಕಾರಣ ಅಂತ ನನ್ನ ಪರ್ಸನಲ್ ಅಬ್ಸರ್ವೇಷನ್. ಪ್ರೇಕ್ಷಕರದ ಎಂಡ್ ಪಾಯಿಂಟ್ ಆಗಬೇಕು. ನಾವು ಅದನ್ನ ಬಿಟ್ಟು ಸಿನಿಮಾ ಕಥೆ ಹೇಳಕ್ ಹೋಗಿದ ತಕ್ಷಣ ಇದ್ರಲ್ಲಿ ಟಿವಿ ರೇಟ್ಸ್ ಎಷ್ಟು ಬರುತ್ತೆ, ಡಬ್ಬಿಂಗ್ ರೇಟ್ಸ್ ಎಷ್ಟು ಬರುತ್ತೆ, ಸಬ್ಸಿಡಿ ಎಷ್ಟು ಬರುತ್ತೆ, ಅವಾರ್ಡ್ ಬಂದರೆ ಎಷ್ಟು ಬರುತ್ತೆ ಅನ್ನೋ ಈ ಕ್ಯಾಲ್ಕುಲೇಷನಲ್ಲಿ ಸಿನಿಮಾಗಳು ಮಾಡಿನೇ ಪ್ರೇಕ್ಷಕರನ್ನ ಇಗ್ನೋರ್ ಮಾಡಿ ಇವತ್ತು ಪ್ರೇಕ್ಷಕರು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ. ಸಿಂಪಲ್. ಸೊ ಬಾಕ್ಸ್ ಆಫೀಸ್ ಮ್ಯಾಟ್ರ್ ಆಗುತ್ತೆ.
ಸೊ ಬಾಕ್ಸ್ ಆಫೀಸು ಇಷ್ಟೊಂದು ಮ್ಯಾಟ್ರ್ ಆಗುತ್ತೆ ಒಂದು ಥರದಲ್ಲಿ. ಬಾಕ್ಸ್ ಆಫೀಸಲ್ಲಿ ಹಾನೆಸ್ಟ್ ಫಿಲ್ಮ್ ಮೇಕಿಂಗನ್ನು ನೋಡಬೇಕಾದ್ರೆ ನನ್ನ ಸುಮಾರಷ್ಟು ಸ್ನೇಹಿತರಾಗಲಿ ಇಲ್ಲಾಂದರೆ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಮಗ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ ಕಣೋ, OTT ನೋಡ್ತೀನಿ ಇಲ್ಲ ಟಿ ವಿಲಿ ಬಂದಾಗ ನೋಡ್ತೀನಿ ಅನ್ನೋ ಥರ ಆಗ್ಬಿಡ್ತಾರೆ ಜನ. ಈಗ ಒಂಥರ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋ ಸಿನಿಮಾಗಳನ್ನ ನಾನು ನೋಡ್ತೀನಿ, ಸುಮಾರು ಒಂದು ಥಾಟ್ ಪ್ರೊವೋಕಿಂಗ್ ಸಿನಿಮಾ ಅದು ನನ್ನ ಮನೇಲೆ ನೋಡ್ಕೋತೀನಿ ಅನ್ನೋ ಒಂದು ಧೋರಣೆನೂ ಇದೆ ಕೆಲವಂಥದ್ದು. ಆಯಿತಾ, ಅವ್ರಿಗೆ ಆ ಥಿಯೇಟ್ರ್ ಒಂದು ಮ್ಯಾಗ್ನಮ್ ಓಪಸ್ ಆ ಥರದ್ದೇನೋ ಒಂದು ಕೇಳ್ತಾರೆ. ಈ ಥರದ್ದು ಕೂಡ ಹಾನೆಸ್ಟ್ ಫಿಲ್ಮ್ ಮೇಕಿಂಗ್ಗೆ ಎಫೆಕ್ಟ್ ಆಗುತ್ತಾ ಒಂದು. ಎರಡನೇದು ನಾವಾಗಲೇ ಬಿಟ್ಟಿದ್ದು ಸ್ಯಾಟಲೈಟ್, ಈ ಥರದ್ದು ರಾಷ್ಟ್ರ ಪ್ರಶಸ್ತಿ ಗೆದ್ರೂ ಆ ಸಿನಿಮಾಗಳನ್ನ ಸ್ಯಾಟಲೈಟ್ ತಗೋತಾ ಇಲ್ಲ ಅನ್ನೋದು ದುರದೃಷ್ಟಕರ. ಅದು ಬೇರೆ ಭಾಷೆಗಳಲ್ಲೂ ಹಾಗೆ ಆಗುತ್ತಾ, ಅಥವಾ ನಾನು ನೋಡಿರಂಗೆ ಈಗ ರಾಷ್ಟ್ರ ಪ್ರಶಸ್ತಿ ವಿಜೇತ ವೆಟ್ರಿಮಾರನ್ ಅಂದ್ರೆ ನಾವು ಒಂದು ಸೆಲೆಬ್ರೇಟ್ ಇಲ್ಲೂ ಒಳ್ಳೆ ಡೈರೆಕ್ಟರ್ಪ್ಪ ಅಂತೆಲ್ಲ ಮಾತಾಡ್ತಾರೆ. ಬಟ್ ನಮ್ಮಲ್ಲಿ ಅದು ಏನು ತಪ್ಪಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಅದನ್ನ ಈಗ ನಾವು ಬೇರೆ ಭಾಷೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಫೈನಾನ್ಷಿಯಲ್ ಕಂಪೇರ್ ಮಾಡ್ಕೋಬೇಕು ಹೊರತು ಬೇರೆ ಬೇರೆ ಇದರಲ್ಲಿ ಕಂಪೇರ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ, ತಪ್ಪಾಗುತ್ತೆ. ಒಂದು ಏನಂತಾರೆ, ನಿಮಗೆ ಅಲ್ಲಿ ಅವ್ರ ಅಪ್ರೋಚ್ ಬೇರೆ ಇದೆ. ನ್ಯಾಷನಲ್ ಅವಾರ್ಡ್ ಬಂದ್ರೆ ಯಾವ ಭಾಷೆಯಲ್ಲೂ ಸಿನಿಮಾ ತಗೊಂತ ಇಲ್ಲ, ಅದು ಎಲ್ಲಾ ಸ್ಟೇಟ್ಗೂ ಒಂದೇ. ಹೌದಾ? ಅಂದ್ರೆ ಸ್ಯಾಟಲೈಟ್ ಬರೀ ಹಿಂದಿ ಸಿನಿಮಾಗಳಿಗೆ ಒಂದು 2-3 ಸಿನಿಮಾಗಳನ್ನ DD1 ಅಲ್ಲಿ ಲಾಸ್ಟ್ 2 years ಅಲ್ಲಿ ಪರ್ಚೇಸ್ ಮಾಡಿ ಟೆಲಿಕಾಸ್ಟ್ ಮಾಡಿದ್ದಾರೆ. ಬಿಟ್ರೆ ಹಳೇದೇ ಬ್ಯಾಂಕ್ ಓಡಿಸ್ತಾ ಇದ್ದಾರೆ. ಹೊಸ ಸಿನಿಮಾ ಯಾವ ಭಾಷೆಗೆ ಅಂದ್ರೆ ಪ್ರಶಸ್ತಿ ಬಂದಿನ ಕಾರಣಕ್ಕೆ ಯಾವ ಭಾಷೆ ಸಿನಿಮಾ ತಗೊಂತ ಇಲ್ಲ ಏನು ನ್ಯಾಷನಲ್ ಅಲ್ಲಿ. ಅದು ಬಿಟ್ಟರೆ ಕನ್ನಡದಲ್ಲಿ ಈಗ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ ಆ ಪರಂಪರೆ, ಮತ್ತೆ ಶುರುವಾಗಿದೆ. ಸೊ ಅದು ಬಿಟ್ಟರೆ ನಿಮಗೆ ಪ್ರಶಸ್ತಿ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ವ್ಯವಸ್ಥೆನೇ ಇಲ್ಲ. ಏನಾಗಿದೆ, ಅದು ಒಂದು 2-3 ದಶಕಗಳದ ಒಂದು ಸಮಸ್ಯೆ. ಅದು ಇವತ್ತಿಂದಲ್ಲ. ಅದು ಒಂದು ಪ್ರಶಸ್ತಿ ಬಂದಿರೋ ಸಿನಿಮಾನ ಜನಗಳಿಗೆ ತಲುಪಿಸೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಓಕೆ, ಅದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಗಟ್ಟಿಯಾದ ಅನ್ನೋದು ತಪ್ಪಾಗುತ್ತೆ. ಒಂದು ಪ್ರಾಪರ್ ಮಾನದಂಡ ಇಲ್ಲ. ಅಂದರೆ ಈಗ ಅದಕ್ಕೆ ಅಂತ ಒಂದು ವೇದಿಕೆ ಮಾಡಬೇಕು. ಈಗ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಲ್ಲಿ ಮಾಡ್ತಾರೆ, ಅಲ್ಲಿ ಈ ಥರದ ಎಲ್ಲ ಸಿನಿಮಾಗಳು ಇದಾಗತ್ತೆ. ಬಟ್ ಅದು ಬೆಂಗಳೂರು ಈಗ ಎಲ್ಲ ಆಚೆಯಿಂದ ಬಂದಿರೋ ಪ್ರೇಕ್ಷಕ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಒಂದು ವಾರ ಇದು ಫೆಸ್ಟಿವಲ್ ಸಿನಿಮಾ ನೋಡೋಕ್ಕಾಗಲ್ಲ. ಅವ್ರಿಗೆ ಆ ಸಿನಿಮಾಗಳು ತಲುಪೋದಕ್ಕೆ ವ್ಯವಸ್ಥೆ ಇದೆ. ಇದಕ್ಕೆ ಇದು ವಾರ್ತಾ ಇಲಾಖೆ ಡೈರೆಕ್ಟರ್ NR ವಿಶ್ವಕುಮಾರ್ ಅವ್ರಿದ್ದಾಗ ಒಂದು ಸಕ್ಕತ್ತಾಗ ಪ್ರಪೋಸಲ್, ಜನತಾ ಸಿನಿಮಾ ಅಂತ, ಒಂದು 200 ಸೀಟ್ದು ಸರ್ಕಾರ ಅವ್ರಿಗೆ ಸಬ್ಸಿಡಿ ಕೊಡುತ್ತೆ. ಯಾರ ಜಾಗ ಇರುತ್ತೋ ಅವ್ರು ಬರೀ ಗೋಡೆ ಕಟ್ಕೋಬೇಕು. ಗೋಡೆ ಕಟ್ಕೊಂಡ್ರೆ ಅದ್ರಲ್ಲಿ ಪ್ರೊಜೆಕ್ಷನ್ ಇದಕ್ಕೆಲ್ಲರೂ ಸರ್ಕಾರ ದುಡ್ಡು ಕೊಡುತ್ತೆ. ರೂಲ್ಸ್ ಇದ್ದಿದ್ದು ಏನಂತಾರೆ, ಅದು ಕನ್ನಡ ಸಿನಿಮಾ ಮಾತ್ರ ಪ್ರದರ್ಶನ ಮಾಡಬೇಕು ಅಂತ. ಅದಕ್ಕೆ ಯಾರು ರೆಡಿ ಇರಲಿಲ್ಲ. ಎಲ್ಲ ನಮಗೆ ಕನ್ನಡ ಸಿನಿಮಾ ಇಲ್ಲದೆ ಇದ್ದಾಗ ಬೇರೆ ಸಿನಿಮಾ ಹಾಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು, ಅದಕ್ಕೆ ಸರ್ಕಾರ ಒಪ್ಪಲಿಲ್ಲ. ಹೀಗಾಗಿ ಜನತಾ ಸಿನಿಮಾ ಹೋಲ್ಡ್ ಎಲ್ಲ ಇದೆ. ಬಟ್ ಈ ಜನತಾ ಸಿನಿಮಾ ಬೇರೆ ಯಾವ್ದಾದ್ರು ಸ್ಟೇಟಲ್ಲಿ ಸಕ್ಸಸ್ಫುಲಿ ಗೊತ್ತಿಲ್ಲ. ಇದು ಕನ್ನಡಕ್ಕೆ ಮಾಡಿದ್ದಂತ ಒಂದು ಐಡಿಯಾ. ಇದು ತುಂಬಾ ಚೆನ್ನಾಗಿದೆ ಐಡಿಯಾ. ಅಂದ್ರೆ ಪ್ರತಿ ಡಿಸ್ಟಿಕ್ಕಲ್ಲೂ ಪ್ರತಿ ತಾಲೂಕಲ್ಲೂ ಯಾರಿಗೆ ಬೇಕಾದ್ರೂ ಕೊಡೋಕ್ಕೆ ಸರ್ಕಾರ ರೆಡಿ ಇತ್ತು. ಜನತಾ ಸಿನಿಮಾ ಮಾಡಕ್ಕೆ 200-250 ಸೀಟ್ ಇದು ಒಂದು. ಇದು ಕಂಡೀಷನ್ ಒಂದೇ, ಕನ್ನಡ ಸಿನಿಮಾ ಮಾತ್ರ ಹಾಕ್ಬೇಕು. ನೀವು ಗೋಡೆ, ನಿಮ್ಮ ಜಾಗ ಇದೆ, ನೀವು ಗೋಡೆ ಕಟ್ಕೊಳ್ಳಿ, ಒಳಗಡೆ ಪ್ರೊಜೆಕ್ಷನ್ ಇಂದ ಹಿಡಿದು ಏನು ಬೇಕೋ ಅದು ನಾವು ಕೊಡ್ತೀವಿ, ಅದಕ್ಕೆ ಬೇಕಾಗಿರೋ ದುಡ್ಡು ನಾವು ಕೊಡ್ತೀವಿ, ನೀವು ಅದು ಕನ್ನಡ ಸಿನಿಮಾ ಮಾತ್ರ ಹಾಕ್ಬೇಕು ಅಂತ. ಅದು ಆಗಿದ್ದಿದ್ರೆ ಆವಾಗ ಅದು ಮತ್ತೆ ಸರ್ಕಾರದ ಥ್ರೂನೇ ಅದು ನಿರ್ವಹಿಸೋಂಥ, ಅಂದರೆ ಸರ್ಕಾರದ ಏನು ಕಣ್ಣೆಳಿತಲೇ ಆ ಥಿಯೇಟರ್ಗಳು ಇರೋದ್ರಿಂದ ನಿಮ್ಗೆ ಅಲ್ಲಿ ಕನ್ನಡ ಸಿನಿಮಾಗಳು ಹಾಕೋದಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು, ಆ ಪ್ರೇಕ್ಷಕರು ರೀಚ್ ಮಾಡೋದಕ್ಕೆ. ನಮ್ಮ ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಥಿಯೇಟ್ರಲ್ಲಿ ಅವ್ರೇನು ದೊಡ್ಡದಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು ಪೂರ್ಣ ಸತ್ಯ ಅಲ್ಲ ಅಂತ ನನ್ನ ಏನು ಗಮನಿಸಿರೋವಂಥ ಪಾಯಿಂಟ್. ನಿಮಗೆ ಚಾರ್ಲಿಯಲ್ಲಿ ಆ ಥರದ್ದು ಏನಿತ್ತು, ಚಾರ್ಲಿ 777 ಆ ಥರದ ಎಲಿವೇಶನ್ಸ್ ಏನಿತ್ತು, ಒಂದು ಕ್ಯೂಟ್ ಆದ ಇನ್ನೋಸೆಂಟ್ ಆದ ಒಂದು ಲವ್ ಸ್ಟೋರಿ, ಒಬ್ಬ ವ್ಯಕ್ತಿ ಮತ್ತೆ ಒಂದು ನಾಯಿದು. ಹಿಟ್ ಆಯ್ತಾ ಇಲ್ವಾ? ಥಿಯೇಟರ್ ಜನ ಬಂದ್ರ ಇಲ್ವಾ? ಇದಾರೆ ಪ್ರೇಕ್ಷಕರು ಅದೇ ಥರದನ್ನೇ ಎಕ್ಸ್ಪೆಕ್ಟ್ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಥಿಯೇಟರ್ ಒಳಗಡೆ ಬಂದ್ರೆ ಅದು ಏನೋ ಬೇಕು, ಎಕ್ಸಾಕ್ಟ್ ಆಗಿ ಅವ್ರಿಗೂ ಗೊತ್ತಿಲ್ಲ ಏನು ಅಂತ, ಬಟ್ ಅವ್ರಿಗೆ ಏನೋ ಬೇಕು. ಅದು ಖುಷಿ ಆಯ್ತು ಅಂತಂದ್ರೆ ವರ್ಡ್ ಆಫ್ ಮೌತ್ ಆಟೋಮೆಟಿಕ್ ಆಗಿ ಸ್ಪ್ರೆಡ್ ಆಗುತ್ತೆ. ಸಿನಿಮಾ ಪ್ರಚಾರ ಮಾಡಲೇಬೇಕು ಅಂತಲೇ ಇಲ್ಲ, ಅದಕ್ಕೆ ಏನೋ ಮಿಸ್ ಹೊಡಿತಾ ಇದೆ. ಅವ್ರು ಏನೋ ಕೇಳ್ತಾ ಇದ್ದಾರೆ, ಅವ್ರಿಗೂ ಒಂಥರ ಒಂದು ಇದ್ರಲ್ಲಿ ಸ್ಟೇಜಲ್ಲಿ ಇದ್ದಾರೆ. ಎಲ್ಲ ಥರ ಸಿನಿಮಾಗಳು ಕನ್ನಡದಲ್ಲಿ ನೋಡ್ಬಿಡ್ತಾ ಇದ್ದಾರೆ. ಬೇರೆ ಬೇರೆ ಭಾಷೆ ಎಲ್ಲ ಸಿನಿಮಾಗಳು ಡಬ್ಬಿಂಗ್ ಮೂಲಕ, OTT ಮೂಲಕ, ಪೈರಸಿ ಮೂಲಕ ಕೈಯಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲ ಥರ ನೋಡ್ಬಿಟ್ಟು ಈಗ ನನ್ಗೆ ಏನು ಬೇಕು ಅಂತ. ಈಗ ನಿಮ್ಗೊಂದು ಬಫೆ ಸಿಸ್ಟಮ್ ಇಟ್ಬಿಟ್ರೆ ಎಲ್ಲ ಬಫೆ ಎದುರುಗಡೆ ಇರುತ್ತೆ, ಎಲ್ಲ ಚೆನ್ನಾಗಿರೋದೇ ಇರುತ್ತೆ.
ಅದ್ರಲ್ಲಿ ನಿಮಗೆ ಅಂತ ಒಂದು ಆಯ್ಕೆ ಇರುತ್ತೆ ಗೊತ್ತಾ, ಆ ಆಯ್ಕೆ ಏನು? ಈಗ ಎಲ್ಲ ಥರದ ಜಾನರ್ ಸಿನಿಮಾಗಳು ಕನ್ನಡದಲ್ಲಿ ಸಿಗ್ತಾ ಇದ್ದಾವೆ. ಸೊ ಕನ್ನಡ ಸಿನಿಮಾದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಅದನ್ನು ಫಿಲ್ಮ್ ಮೇಕರ್ಸು ಹುಡುಕ್ತಾ ಇದ್ದಿಲ್ಲ, ಅವ್ರು ಹುಡುಕ್ತಾ ಇಲ್ಲ. ಎಲ್ಲರೂ ಎಲಿವೇಶನ್ನು, ಆ ಒಂದು ದೊಡ್ಡ ಸ್ಕೇಲು, ಬಡ್ಜೆಟ್ ಅನ್ನೋದ್ರಲ್ಲಿ ಹೋಗ್ತಾ ಇದೀವಿ. ಅದಲ್ಲ ಅದು. ಚಾರ್ಲಿನ ನಾನು ಬೆಸ್ಟ್ ಎಕ್ಸಾಂಪಲಲ್ಲಿ ಹೇಳ್ತೀನಿ. ಕಾಂತಾರನೂ ಎಕ್ಸಾಂಪಲ್ಲೇ. ಯಾಕಂದರೆ ಕಾಂತಾರದು ಎಲಿವೇಶನ್ ಅಂತ ಏನಿಲ್ಲ ಅಲ್ಲಿ. ಒಂದು ಅದು ಲಾಸ್ಟ್ 20 minutes ಸೀಕ್ವೆನ್ಸ್ ಬಿಟ್ಟರೆ ಎಲಿವೇಶನ್ಸ್ ಅಂತ ಬರಲ್ಲ, ದೊಡ್ಡದಾಗಿ KGF ಥರ ಎಲಿವೇಶನ್ಸ್ ಇಲ್ಲ. ಬಟ್ ಅದು ಸಿನಿಮಾ ಹಿಟ್ಟಾಗತ್ತೆ. ಜನ ಏನೋ ಬೇರೆ ಏನೋ ಹುಡುಕ್ತಾ ಇದ್ದಾರೆ. ಆ ಹುಡುಕಾಟಕ್ಕೆ ನಾವು ಎಷ್ಟು ಮಟ್ಟಿಗೆ ಕೊಡ್ತಾ ಇದೀವಿ ನಮ್ಗೆ ಗೊತ್ತಿಲ್ಲ. ಅದೇ ಒಂದು ಪ್ರಯತ್ನ, ದೂರ ತೀರಯಾನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಎರಡು ಅವೆನ್ಯೂ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಿದ್ರಿ, ಬಾಕ್ಸ್ ಆಫೀಸ್, ಥಿಯೇಟ್ರಿಕಲ್ ರನ್ನು ಮತ್ತೆ ಸ್ಯಾಟಲೈಟ್ ಬಗ್ಗೆ. ಸೊ ಈ OTT ಅವೆನ್ಯೂ ಅದು ಈ ಥರ ಥಾಟ್ ಪ್ರೊವೋಕಿಂಗ್ ಫಿಲ್ಮ್ಸ್, ಇಲ್ಲಾಂದರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇಲ್ಲಾಂದರೆ ನೀವು ಸೊಸೈಟಿಲಿರುವಂತಹ ಒಂದಷ್ಟು ಅಫೇರ್ಸ್ ಬಗ್ಗೆ ಮಾತಾಡ್ತೀರಾ. ಈ ವಿಷಯಗಳಿಗೆ OTT ಎಂಥ ಸ್ಪೇಸ್ ಆಗಿದೆ ನಿಮ್ಮ ಸಿನಿಮಾಗಳಿಗೆ ಒಂದು, ಆಮೇಲೆ ಆ ಅವೆನ್ಯೂ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಅಲ್ಲ, OTT ಇದು ಅನ್ನೋದು ಒಂದು ಸೋರ್ಸ್ ಆಫ್, ಅಂದರೆ ಜನಗಳನ್ನ ರೀಚ್ ಆಗೋದಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಅಷ್ಟೇ. ಓಕೆ, ಅದನ್ನು ನಂಬಿಕೊಂಡು ಸಿನಿಮಾ ಮಾಡೋದು ಮತ್ತೆ ಇನ್ನೊಂದು ದೊಡ್ಡತನ. ಯಾಕಂತಂದರೆ ನಿಮಗೆ ಕಾರ್ಪೊರೇಟ್ ಅನ್ನೋದಕ್ಕೆ ಯಾವಾಗ್ಲೂ ಎಷ್ಟು ದುಡ್ಡು ಬರುತ್ತೆ ಹೋಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಹೊರತು ಭಾಷೆ ಅಲ್ಲ. ಓಕೆ, ಅಂದರೆ ಕನ್ಸಿಸ್ಟೆನ್ಸಿ ಆಫ್ ಗುಡ್ ಫಿಲಮ್ಸೇ ಒಂದು ಕಮ್ಯುನಿಟಿನ ಅಥವಾ ಇಂಡಸ್ಟ್ರಿನ ಇದು ಮಾಡೋಕ್ಕೆ ಸಾಧ್ಯ. ಸೊ ಈಗ ಒಂದು 6 ತಿಂಗಳು, ಈ ಮೊದಲನೇ 6 ತಿಂಗಳು 2025 ತೊಗೊಂಡ್ರೆ ಸ್ವಲ್ಪ ವೀಕ್ ಆಗಿದೆ. ಈಗ 11ನೇ ತಾರೀಕು ಜುಲೈ 11ಕ್ಕೆ ದೂರದಿರಯಾನ ಕೂಡ ಬರ್ತಾ ಇದೆ. ಇದು ಆಸ್ ಎ ಫಿಲ್ಮ್ ಮೇಕರ್ ನಿಮ್ಗೆ ಅಷ್ಟು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಆಸ್ ಎ ಫಿಲ್ಮ್ ಮೇಕರ್ ಒಂದು 2 ವರ್ಷ ಅದಕ್ಕೆ ಶ್ರಮ ಪಟ್ಟಿರ್ತೀರ. ಈಗ ದೂರತಿರಯಾನ ರಿಲೀಸ್ ಆಗ್ತಿದೆ ಅಂದಾಗ ಕಮ್ಯುನಿಟಿಲಿ ಬರ್ತಿರೋ ಒಳ್ಳೆ ಸಿನಿಮಾಗಳು ಇದಕ್ಕೆ ಇನ್ನೂ ಪಾಸಿಟಿವ್ ಆಗುತ್ತೆ. ಅಂದರೆ ಜನಗಳನ್ನ ಮತ್ತೆ ಥಿಯೇಟರ್ ಕರೆಸ್ತಿರುತ್ತೆ, ಅವಾಗ ಬರೋ ಹ್ಯಾಬಿಟ್ ಇರುತ್ತೆ. ಕಂಪ್ಲೀಟ್ ಒಂದು ಡ್ರೈ ಪೀರಿಯಡ್ ಇತ್ತು ಅಂತಂದರೆ ಅದು ಇದಕ್ಕೆ ಎಫೆಕ್ಟ್ ಕೂಡ ಆಗುತ್ತೆ. ಸೊ ಇದು ಆಸ್ ಎ ಫಿಲ್ಮ್ ಮೇಕರ್ ಎಷ್ಟು ಇಂಪಾರ್ಟೆಂಟ್? ಅದಕ್ಕೆ ಒಂದು ಮೆಟಾಫರಲ್ ನಾನು ಹೇಳ್ತೀನಿ. ಈಗ ಒಂದು ಊರು, ಆ ಊರಲ್ಲಿ 2 ಥರ ಫುಡ್ ಸ್ಟ್ರೀಟ್ ಇರುತ್ತೆ. ಓಕೆ, ಒಂದು ಫುಡ್ ಸ್ಟ್ರೀಟ್ಗೆ ಅದು ಟೇಸ್ಟು ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಅವರು ಬೆಳೆಸ್ಕೊಂಡಿರ್ತಾರೆ. ಆ ಜೋಶಲ್ಲಿ ಒಂದು ಕೆಟ್ಟದಾಗಿರೋ ಊಟ ಇದ್ರೂ ಅದಕ್ಕೆ ಜನ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅದು ಟೇಸ್ಟೇ ಇರಲ್ಲ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಹೆಸರು ಹೋಗ್ಬಿಟ್ಟಿರುತ್ತೆ. ಅದ್ರ ಮಧ್ಯದಲ್ಲಿ ಯಾವುದೋ 1-2 ಅಂಗಡಿಗಳು ಒಳ್ಳೆ ಟೇಸ್ಟು ಇರ್ತವೆ. ಓಕೆ, ಬಟ್ ಇದು ಓವರಾಲ್ ಆಗಿ ಇಲ್ಲಿ ಟೇಸ್ಟು ಸಪ್ಪೆಗುರು ಅನ್ನೋ ಥರ ಆಗ್ಬಿಟ್ರೆ ಈ ಕಡೆ ಜನ ಬರೋದು ಕಡಿಮೆ ಆಗುತ್ತೆ. ಅದು ಒಳ್ಳೇದಿದ್ರೂ ಬರೋದಾಗತ್ತೆ. ಹೌದು. ಸೊ ಇದು ಈ 6 ತಿಂಗಳಲ್ಲಿ ಏನು ಜನ ಬಂದಿಲ್ಲ ಅನ್ನೋದಕ್ಕಿಂತ ನನಗೆ ಈ ಒಳ್ಳೆಯ ಅಂಗಡಿಗಳಿಗೆ ಜನ ಬಂದಿಲ್ಲ ಅನ್ನೋದು ನಂಗೆ ಬೇಜಾರಿದೆ. ಒಂದಷ್ಟು ಒಳ್ಳೆ ಸಿನಿಮಾಗಳು ಬಂದಿದೆ. ಪ್ರಾಬ್ಲಮ್ ಏನಂತಾರೆ, ನಂಬಿಕೆ ಓವರಾಲ್ ಕನ್ನಡ ಸಿನಿಮಾ ಬಗ್ಗೆ ಒಂದು ನಂಬಿಕೆ ಕಮ್ಮಿ ಆಗಿರೋದಕ್ಕೆ ಅವ್ರು ಆ ಕಡೆ ಹೋಗ್ತಾರೆ. ಇದಾಗಬಾರ್ದು. ಈ ಒಳ್ಳೆ ಅಂಗಡಿಗಳ ಬಗ್ಗೆ ಜನಕ್ಕೆ ಜಾಸ್ತಿ ಗೊತ್ತಾಗಬೇಕು. ಈ ಅಂಗಡಿಯವ್ರಿಗೆ ಬೋರ್ಡ್ ಹಾಕೋದಕ್ಕೆ ಕಾಸಿರಲ್ಲ. ಓಕೆ, 4 ಜನ ಹತ್ರ ಹೋಗ್ಬಿಟ್ಟು ಮತ್ತೆ ಟೇಸ್ಟ್ ಚೆನ್ನಾಗಿದೆ ಅಂತ ಕಾಸಿರಲಿ. ಅಂಥವ್ರ ಜೊತೆ ಎಲ್ಲರೂ ನಿಂತ್ಕೋಬೇಕು. ಯಾರು ಅಂತಂದರೆ ಫಸ್ಟು ಆ ಅಂಗಡಿಯಲ್ಲಿರೋರೆ ಒಟ್ಟಾಗಿ, ಇಲ್ಲ ಈ ಅಂಗಡಿಯಲ್ಲಿ ಚೆನ್ನಾಗಿದೆ, ಬೇಕಾದ್ರೆ ನನ್ನ ಅಂಗಡಿ ತಿನ್ನಿ, ನಿಮ್ಗೆ ಇಷ್ಟ ಆಗಿಲ್ವಾ ಪರವಾಗಿಲ್ಲ, ಆ ಅಂಗಡಿ ಚೆನ್ನಾಗಿದೆ ತಿನ್ನಿ ಅಂತ ಹೇಳೋ ಗುಣ ಆ ಸ್ಟ್ರೀಟವ್ರು ಬೆಳೆಸ್ಕೋಬೇಕು. ಆವಾಗ ಇವ್ರು ಒಟ್ಟಾಗಿದ್ದಾರೆ ಅನ್ನೋ ಕಾರಣಕ್ಕೆ ಜನಕ್ಕೂ ಆ ಕಡೆ ಹೋಗ್ತಾರೆ. ಅಟ್ಲೀಸ್ಟ್ ನಾನು ಹೋಗಿ ಅಲ್ಲಿ ಚೆನ್ನಾಗಿಲ್ಲ ಅಂದರೆ ಅವ್ರು ನಿಯತ್ತಾಗಿ ಹೇಳ್ತಾರೆ, ಚೆನ್ನಾಗಿಲ್ಲ, ನನ್ನ ಪರವಾಗಿಲ್ಲ, ನೀವು ಅಲ್ಲಿ ತಿನ್ನಿ ಅಂತ. ಆವಾಗ ಅಲ್ಲಿ ಒಂದು ನಂಬಿಕೆ ಹುಟ್ಟುತ್ತೆ. ಸೊ ಇದನ್ನು ಈ 6 ತಿಂಗಳು ಇದಿದೆಯಲ್ಲ, ಇದನ್ನು ನಾನು ಹಿಂಗೆ ನೋಡ್ತೀನಿ. ಆ ಒಳ್ಳೆ ಸಿನಿಮಾ ಅಂತಿರೋದ್ರ ಬಗ್ಗೆ ಜನಕ್ಕೆ ಗೊತ್ತಾದರೆ ಇನ್ನೊಂದು ಒಳ್ಳೆ ಸಿನಿಮಾ ಬಂದಾಗ ಅವರ ನಂಬಿಕೆ ಹುಟ್ಟೋದಕ್ಕೆ ಇದಾಗುತ್ತೆ. ಮತ್ತು ಅದನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಓಕೆ, ಒಂದಷ್ಟು ಜನ ಅವರು ಇದೊಂದು ಸಿನಿಮಾ ಚೆನ್ನಾಗಿದೆ ನೋಡು, ಇದಕ್ಕೆ ಸಪೋರ್ಟ್ ಮಾಡೋಣ ಅಂತ ಒಂದು ಮಾತು ಸ್ಪ್ರೆಡ್ ಆಗೋ ಅಭ್ಯಾಸ ಬೆಳೆದ್ರೆ ಕನ್ನಡ ಇಂಡಸ್ಟ್ರಿ ಒಂದಲ್ಲ ಒಂದಿನ ಎದ್ದು ನಿಂತ್ಕೊಳ್ಳುತ್ತೆ. ಓಕೆ, ಆಮೇಲೆ ಈ ದೂರತಿರಯಾನ ಅದು ನನಗೆ ಖುಷಿಯಾದ ವಿಷಯ ಏನು ಅಂದರೆ, ಟೈಟಲ್ ಟ್ರ್ಯಾಕ್ ನೋಡಿದೆ, ಟೀಸರು ನೋಡಿದೆ, ಟ್ರೈಲರು ನೋಡಿದೆ. ಒಂದು ಅಲ್ಲಿ ಅದರ ಮ್ಯೂಸಿಕ್ಕು ಆ ಟ್ರಾವೆಲಿಂಗ್ ಜೊತೆಗೆ ಒಂದು ಟೋನನ್ನು ಸೆಟ್ ಮಾಡ್ಕೊಂಡು ಹೋದ್ರೆ, ಇನ್ನೊಂದು ಇದು ನಿಜವಾಗ್ಲೂ ಮನ್ಸೂರು ಡೈರೆಕ್ಟ್ ಮಾಡಿದ್ರ ಅಂತ ಅನಿಸ್ತು. ಪ್ರಾಬ್ಲಿ ಖುಷಿ ಕೊಟ್ಟಿದ್ದ ವಿಷಯ ಏನು ಅಂತಂದರೆ, ನಾವುಗಳು ಆಸ್ ಆಡಿಯನ್ಸ್ ಸ್ಟೀರಿಯೋಟೈಪ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ ಇವರು ಈ ಥರದ ಸಿನಿಮಾಗಳನ್ನು ಮಾಡ್ತಾರೆ, ಒಂದು ಥಾಟ್ ಪ್ರೊವೋಕಿಂಗ್ ಸಿನಿಮಾಗಳು, ಇಲ್ಲ ಅಂತಂದರೆ ಒಂದು ಕಾಮಿಡಿ ಸಿನಿಮಾನೋ, ಇಲ್ಲ ಅಂದರೆ ಒಂದು ಥ್ರಿಲ್ಲರು ಏನೋ ಒಂದು ಮಾಡ್ತಾರೆ ಅಂತ.
ಬಟ್ ಜಾನ್ರೆ ಬ್ರೇಕ್ ಮಾಡಿ ಮಾಡೋದಿದೆಯಲ್ಲ ಅಫ್ಕೋರ್ಸ್ ಅಂದರೆ ಇದು ಕಂಪ್ಲೀಟ್ಲಿ ಲ್ಯಾಟರಲ್ ಶಿಫ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ರೊಮ್ಯಾಂಟಿಕ್ ಡ್ರಾಮಾ ಪ್ರಾಬ್ಲಿ ಇದರಲ್ಲೂ ನನಗೆ ಗೊತ್ತಿಲ್ಲ, ಥಾಟ್ ಪ್ರೊವೋಕಿಂಗ್ ವಿಷಯಗಳು ಇಲ್ಲ, ಸೋಷಿಯಲಿ ಇಶ್ಯೂಸ್ ಬಗ್ಗೆ ಮಾತಾಡಿರ್ಬೋದು. ಬಟ್ ನನಗೆ ಅದು ಟೀಸರು ಟ್ರೈಲರ್ ನೋಡಿದಾಗ ಅದ್ರ ಪ್ಯಾಕೇಜಿಂಗೇ ಬೇರೆ ಥರ ಕಾಣಿಸ್ತು. ಸೊ ಇದು ಡೆಲಿಬರೇಟ್ ಮೂವಾ ಅಂದರೆ ನನ್ನಲ್ಲಿ ಈ ಥರದ್ದು ಕಥೆಗಳನ್ನ ಹೇಳಕ್ಕೆ ಬರುತ್ತೆ, ನಂಗೆ ಇದನ್ನ ಹೇಳಕ್ಕೆ ಇಷ್ಟ ಈ ಮೂಮೆಂಟಿಗೆ ಏನದ. ಇಲ್ಲ ಅಂತಂದರೆ ಪ್ರಾಬಬ್ಲಿ ಇಟ್ ವಿಲ್ ಗೆಟ್ ಬೆಟರ್ ಆಡಿಯನ್ಸ್, ಇನ್ನೂ ತುಂಬ ವೈಡ್ ಆಡಿಯನ್ಸ್ಗೆ ನಾನು ಈ ಕಥೆನ ಹೇಳ್ಬೋದು ನನ್ನ. ಅಲ್ಲ, ಇದು ಏನು ಅಂತಂದರೆ ಒಂದೇನು ಅಂತಂದರೆ ನಾನು ಹೇಳೋ ರೀತಿ ಚೇಂಜ್ ಮಾಡ್ಕೊಡೋದು ಬೇಕಾಗಿದೆ ಇವತ್ತು. ಓಕೆ, ಪ್ರೇಕ್ಷಕರು ನಾನು ಪ್ರಿವಿಯಸ್ ಮಾಡಿದ್ನಲ್ಲ ಅದನ್ನು ತುಂಬ ಗಂಭೀರವಾಗಿ ಕುತ್ಕೊಳ್ಳೋಷ್ಟು ಫ್ರೀ ಟೈಮ್ ಇಲ್ಲ ಈಗ. ಅವರು ಒತ್ತಡದಲ್ಲಿದ್ದಾರೆ, ಜಂಜಾಟ ಇದೆ. ಸೊ ಲೈಫ್ ಅನ್ನೋದು ಆ ಥರದ ಒಂದು ಒತ್ತಡದಲ್ಲಿ ತಳ್ಳಿಬಿಡ್ತಾ ಇದೆ ಎಲ್ಲನೂ. ಆ ಒತ್ತಡದಲ್ಲಿ ಬಂದ್ಬಿಟ್ಟು ಇನ್ನೂ ಸಿನಿಮಾನೂ ಆ ಒಂದು ಮೂಡ್ನ ಟ್ರಾವೆಲ್ ಮಾಡುತ್ತಂತಾರೆ. ಅವರು ಎಲ್ಲೋ ಒಂದು ಕಡೆ ಡಿಟ್ಯಾಚ್ ಆಗಿಬಿಡ್ತಾರೆ, ಸಾಕು ಮುಗಿಸೋಣ ಅಂತ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು, ಅವ್ರನ್ನ ಎಂಗೇಜ್ ಮಾಡಬೇಕು ಅಂತೇಳಿ ನಾನು ಫ್ರೇಮ್ನೇ ಚೇಂಜ್ ಮಾಡಿದೆ. ಕಲರ್ ಫ್ರೇಮ್ ಪ್ಯಾಲೆಟ್ ಇದೆಯಲ್ಲ ಅದನ್ನ ಚೇಂಜ್ ಮಾಡಿದ್ದೀನಿ. ಆ ಕಲರ್ ಪ್ಯಾಲೆಟಲ್ಲಿ ಸಿಗ್ನೇಚರ್ಸ್ ಎಲ್ಲಿ ಬೇಕೋ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತೀನಿ. ಅದನ್ನ ಹೆಂಗೆ ಅಂತಂದರೆ, ನನ್ನ ಮೊದಲಿಂದ ಒಂದು ಕೆಟ್ಟ ಚಟ ಇದೆ. ನನ್ನ ಮೊದಲೆಲ್ಲ ಈ ಕಮರ್ಷಿಯಲ್ ಆರ್ಟ್ ಮಾಡ್ತಾಯಿದ್ದೆ. ಕಮರ್ಷಿಯಲ್ ಆರ್ಟ್ ಮಾಡಿದ್ರು ಅದರ ಏನು ದುಡ್ಡಿಗೆ ಅಂತ ಮಾಡ್ತೀವಲ್ಲ, ಅಲ್ಲಿ ಸಿಗ್ನೇಚರ್ ಬೇಕಲ್ಲ. ಮೇನ್ ಸಿಗ್ನೇಚರ್ ಹಾಕಿದ್ರೆ ಅಲ್ಲೆಲ್ಲ ಪೇಂಟ್ ಗಿಂಟ್ ಎಲ್ಲ ಹೊಡೆದು ಕಿತ್ತಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕಾಣಿಸ್ತಿರೋ ಜಾಗದಲ್ಲಿ ಸಿಗ್ನೇಚರ್ ಹಾಕೋ ಚಟ. ಓಕೆ, ಈಗ ಯಾರಿಗೋ ಗಿಫ್ಟ್ ಕೊಡ್ತೀವಿ, ಅವ್ರೇನ್ ಮಾಡ್ತಾರೆ, ನನ್ನ ಸಿಗ್ನೇಚರ್ ಅಳಿಸ್ಬಿಟ್ಟು ಅವ್ರು ಇನ್ಯಾರಿಗೋ ಕೊಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಾಗ್ದಿರೋ ನನ್ನ ಸಿಗ್ನೇಚರ್ಗಳು ಹಾಕಿರ್ತೀನಿ. ಸೊ ಆ ಥರ ಈ ಸಿನಿಮಾದಲ್ಲೂ ಅಲ್ಲಿ ಸಿಗ್ನೇಚರ್ ಮಾಡಿರ್ತೀನಿ, ಬಟ್ ಕಲರ್ಫುಲ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಕ್ಯೂರಿಯಸ್ ವಿಷಯ ಏನು ಅಂತಂದರೆ, ಈಗ 4 ಸಿನಿಮಾ ರಾಷ್ಟ್ರ ಪ್ರಶಸ್ತಿ, ಇದು ಈ ರೆಕಗ್ನಿಷನ್ನು, ಓಕೆ ಕೆಟ್ಟ ಸಿನಿಮಾ ಮಾಡೋಣ ಇದೆಲ್ಲ ಓಕೆ. ಇವತ್ತಿಗೂ ಮನ್ಸೂರ್ ಅವ್ರಿಗೆ ಆಸ್ ಎ ಫಿಲ್ಮ್ ಮೇಕರ್ ಅಂದರೆ ಟು ಗೆಟ್ ಎ ಪ್ರೊಡ್ಯೂಸರ್, ಈಸ್ ಇಟ್ ಈಸಿ ಅಥವಾ ಕಷ್ಟ? ಅಲ್ಲ, ನಂಗೆ ಸದ್ಯಕ್ಕೆ 3 ಸಿನಿಮಾಗೂ ಈಸಿಯಾಗಿ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ಇದು ಒಂದು ಲೈಫ್ ಟೈಮಲ್ಲಿ ಈ ಪ್ರೊಡಕ್ಷನ್ ಜೊತೆ ಒಂದು ಒಡನಾಟ ಇದ್ದೇ ಇರುತ್ತೆ. ಓಕೆ, ಇದು ಅಲ್ದಿರ ಈಗ ಈ ಪ್ರೊಡಕ್ಷನ್ ಹೌಸ್ ಮಾಡದೇ ಇರೋ ಅಂತ ಇನ್ಯಾವುದೋ ಕತೆ ಇರುತ್ತೆ. ಆ ಕತೆ ಬಂದಾಗ ಅವ್ರು ಗೊತ್ತಿಲ್ಲ. ಬಟ್ ಪ್ರೊಡ್ಯೂಸರ್ನ ನಾನು ಈ ಪ್ರೊಡಕ್ಷನ್ ಹೌಸ್ ಬಿಟ್ಟು ಆಚೆ ಹುಡ್ಕೋದು ಇವತ್ತಿಗೂ ಅಷ್ಟೇ ಕಷ್ಟ ಇದೆ. ಓಕೆ, ತುಂಬ ಜನ ಮುಂದೆ ಬರ್ತಿರುವಂತಹ ಆಸ್ಪೈರಿಂಗ್ ಹಾನೆಸ್ಟ್ ಫಿಲ್ಮ್ ಮೇಕರ್ಸ್ಗೂ ಕಷ್ಟ ಆಗುತ್ತೆ ಆ ಪಾಲು. ಎಲ್ಲರಿಗೂ ಇದೆ ಅದು ವಾಸ್ತವ. ಅದು ಫೈನಲಿ ಸರ್, ಅಂದರೆ ಜುಲೈ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾನ ಕಂಪ್ಲೀಟ್ ಮಾಡಿದಿರಾ, ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೂ ಒಂದು ಯಾವ್ದಾದ್ರು ಒಂದು ಮೂಮೆಂಟ್ ಇರುತ್ತೆ, ಅದನ್ನು ಖಡಕ್ ಮೂಮೆಂಟ್ ಅಂತ ನಾನು ನೇಮ್ ಮಾಡ್ತೀನಿ. ಆ ಥರದ ಖಡಕ್ ಮೂಮೆಂಟು ಇವತ್ತು ದೂರ ತೀರಯಾನದಲ್ಲಿ ನಿಮಗೆ ಕಾಡುತ್ತೆ ಅಂದರೆ ಯಾವುದು? ದೂರ ತೀರಯಾನದು A to Z ಖಡಕ್ ಮೂಮೆಂಟ್. ಅಂದರೆ ಇದನ್ನು ಪ್ರೇಕ್ಷಕ ತೋರಿಸೋ ಸಿನಿಮಾ ನನಗೊಂದು ಫೀಲ್ ಗುಡ್ ಸಿನಿಮಾ, ಒಂದು ಮನಸ್ಸಿಗೆ ಮುದ ನೀಡೋ ಸಿನಿಮಾ. ಬಟ್ ಆ ಪ್ರೋಸೆಸ್ ಇದೆ ಅಲ್ಲ, ಪ್ರತಿಯೂ ನಾನು ಈ ಜಾನರ್ ಚೇಂಜ್ ಮಾಡ್ಕೊಂಡಿದ್ದು ಅದು ಒಂದು ಖಡಕ್ ಮೂಮೆಂಟೆ. ಯಾಕಂದರೆ ನಾನು ಏನು ಮಾಡಿದ್ದೀನಿ, ನನಗೊಂದು ಸ್ಟೈಲ್ ಆಫ್ ಮೇಕಿಂಗು, ಅದು ಕಂಪ್ಲೀಟಾಗಿ ನನಗೆ ನಾನೇ ಮರೆತು ಇನ್ನೊಂದು ಥರ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ನ ಅಡಾಪ್ಟ್ ಮಾಡ್ಕೋಬೇಕು. ಅದನ್ನು ಪ್ರತಿ ಫ್ರೇಮ್ ಟು ಫ್ರೇಮ್ ಕೆಲಸ ಮಾಡಬೇಕು. ಇಲ್ಲಿ ಒಂಥರ ನನ್ನ ಒಳಗಡೆನೆ ಒಂದು ಯುದ್ಧ ನಡೀತಾ ಇರುತ್ತೆ. ಪ್ರತಿ ಸ್ಟೇಜು ಅದೊಂದು ಖಡಕ್ ಮೂಮೆಂಟ್. ಅದ್ರ ಜೊತೆಗೆ ರಿಲೀಸ್ ಅನ್ನೋದು ದೊಡ್ಡ ಖಡಕ್ ಮೂಮೆಂಟು. ಎಸ್, ಫೈನಲಿ ಜುಲೈ 11ಕ್ಕೆ ನಮ್ಮ ರಾಜ್ಯದ ಚಿತ್ರಮಂದಿರಗಳಲ್ಲಿ ದೂರ ತೀರಯಾನ ಬರ್ತಾ ಇದೆ. ಕೊನೆದಾಗ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಬೇಕು ಅಂದರೆ ಇಟ್ಸ್ ಅ ಟೈಮ್. ಖಂಡಿತ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಪ್ರೇಕ್ಷಕರಿಗೆ ಒಂದು ಕೇಳೋದಂದರೆ, ನಿಮ್ಮಲ್ಲಿ ಎಷ್ಟು ಜನ ನನ್ನ ಸಿನಿಮಾಗಳು ನೋಡಿದ್ರು ನನಗೆ ಗೊತ್ತಿಲ್ಲ. ಓಕೆ, ನನ್ನ ಹೆಸರು ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ತೀರಾ ಹೊಸಬಾನೂ ಅಲ್ಲ, ತೀರಾ ಹಳಬಾನೂ ಅಲ್ಲ, ಈ ಮಧ್ಯದಲ್ಲಿ ತಗ್ಲಾಕೊಂಡಿದ್ದೀನಿ ನಾನು. ನನ್ನ ಸಿನಿಮಾ ದೂರ ತೀರಯಾನ 5ನೇ ಸಿನಿಮಾ. ನಾನು ಪ್ರೀವಿಯಸ್ ಆಗಿ 4 ಸಿನಿಮಾ ಮಾಡಿದ್ದೀನಿ. ಆ 4 ಸಿನಿಮಾದಲ್ಲಿ ಇಲ್ಲಿವರೆಗೂ ನನಗಿರೋ ನಂಬಿಕೆ ನೋಡಿದವ್ರಿಗೆ ತೀರಾ ಬೇಸರ ಮೂಡಿಸಿಲ್ಲ. ಅಂದರೆ ಇದು ಏನಪ್ಪ ಈ ಸಿನಿಮಾ ಅನ್ನೋ ಥರ ಅನಿಸಿಲ್ಲ. ಕೆಲವ್ರಿಗೆ ಒಂದು ಸ್ಟೈಲ್ ಆಫ್ ಮೇಕಿಂಗ್ ಇಷ್ಟ ಆಗಿರ್ಬೋದು, ಕೆಲವ್ರಿಗೆ ಓಕೆ ಅಂತ ಅನಿಸಿರ್ಬೋದು. ಬಟ್ ಅದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ನನಗೇನು ನನಗೆ ನಾನೇ ಹಾಕ್ಕೊಂಡಿದ್ದೀನಿ. ಆ ಜವಾಬ್ದಾರಿನ ನೀಟಾಗಿ ಇದು ಮಾಡಿದ್ದೀನಿ, ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅದೇ ಥರದಲ್ಲಿ ಹೊಸ ಫ್ಲೇವರಲ್ಲಿ ದೂರ ತೀರಯಾನ ಬರ್ತಾಯಿದೆ. ಈ ಸಿನಿಮಾನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಇಷ್ಟ ಆದರೆ 4 ಜನಕ್ಕೆ ಹೇಳಿ. ಸೊ ಯಾಕಂತಂದರೆ ಈಗ ಏನಾಗುತ್ತೆ ಅಂತಂದರೆ,
ಈ ಥರದ ಒಂದು ಸಣ್ಣ ಪ್ರಯತ್ನಕ್ಕೆ ನೀವು ಒಂದು ಸಣ್ಣ ಮಟ್ಟದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಂತರ ಯೋಚನೆ ಮಾಡೋ ಇನ್ನೊಂದಷ್ಟು ಜನ ಸಿನಿಮಾ ಮೇಕರ್ಗೂ ಅದು ಹೆಲ್ಪ್ ಆಗುತ್ತೆ. ಇದು ಒಂದು ಸಿನಿಮಾ ಅಂತಲ್ಲ, ಇದಕ್ಕೆ ಒಂದು ಸಾವಿರಾರು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದೀವಿ. ಓಕೆ, ಸೊ ಅದರಲ್ಲೂ ಹೊಸ ಜನ್ರೇಷನ್ ಫಿಲ್ಮ್ ಮೇಕರ್ಸು ತುಂಬ ಜನ ಇಲ್ಲಿದ್ದೀವಿ ಬರ್ತಾ ಇದ್ದಾರೆ, ಫ್ಲೋ ಇದೆ. ಅವರೆಲ್ಲರೂ ಇದ್ರ ಮೇಲೆ ಡಿಪೆಂಡ್ ಆಗ್ತಾಯಿದ್ದಾರೆ. ಅವ್ರು ಹಾನೆಸ್ಟ್ ಪ್ರಯತ್ನ ಗೆಲ್ಲಬೇಕು ಅಂದರೆ ಇದೂ ಸೇರಿಸಿ ಒಳ್ಳೆ ಸಿನಿಮಾನ ನೀವು ಟೇಸ್ಟ್ ಮಾಡಿ, ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ವೆರಿ ಆಲ್ ದ ಬೆಸ್ಟ್ ಸರ್. ನಿಮಗೆ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ KF5ನ ಆಡಿಯನ್ಸನ್ನು ಇದೇ ಥರ ಸರ್ಪ್ರೈಸ್ ಮಾಡ್ತೀರಿ ಬೇರೆ ಬೇರೆ ಜಾನರ್ ಮೂಲಕ. ಅದು ಸ್ವಲ್ಪ ಬೇಗ ಮಾಡ್ತೀರಿ. 10 ವರ್ಷಕ್ಕೆ ಹಿಂದೆ ಸಿನಿಮಾ ಆಯ್ತಿದ್ದು. ಸೊ ನೆಕ್ಸ್ಟ್ 1 ವರ್ಷಕ್ಕೆ ಅಟ್ಲೀಸ್ಟು ನಮ್ಮನ್ನು ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತಾ ಇರಿ. ಇದೇ ಥರ ಸರ್ಪ್ರೈಸ್ ಮಾಡ್ತೀರಿ. ಒಳ್ಳೊಳ್ಳೆ ಫಿಲ್ಮ್ಸ್ಗಳನ್ನು ಕೊಡುಗೆ ಹಾಕಿ ಕೊಡ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್.